ಎಲ್ಲರೂ ನಿಂತ್ಕೋಣ. ಕೀರ್ತನೆಗಳು 51ಕ್ಕೆ ನಾವು ಜೊತೆ ತಿಳಿಸ್ಕೋಣ. ಬೇರೆ ಬೈಬಲ್ಸ್ ಟು Psalms 51. ಕೀರ್ತನೆಗಳು 51 1ರಿಂದ 10ನೇ ವಚನದಲ್ಲಿ ಓದುವವರಾಗಿದ್ದೇವೆ. We are going to read from verse 1 to 10. Till 9th verse we are going to read responsibly. 10th verse we are going to read together. 1ರಿಂದ 9ನೇ ವಚನದವರೆಗೂ ನಾವು ಉತ್ತರ ಪತ್ರ ಓದಿಕೊಳ್ಳೋಣ. 10ನೇ ವಚನವನ್ನು ಒಟ್ಟಾಗಿ ಓದಿಕೊಳ್ಳುವವರಾಗಿದ್ದೇವೆ. ಎಂದು ತೆಗೆದುಕೊಳ್ಳಿ. ಮೊದಲನೇ ವಚನನ ನನ್ನ ಬಲಗಡೆ ಓದಬೇಕಾದ್ರೆ ಎರಡನೇ ವಚನ ನನ್ನ ಎಡಗಡೆ ಓದಬೇಕು. ಅದೇ ಕೊನೆಯದಾಗಿ 10ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. ಲೆಟ್ಸ್ ರೀಡ್ Psalms 51 ಫಸ್ಟ್ ವರ್ಸ್. 51ನೇ ಕೀರ್ತನೆ ಮೊದಲನೇ ವಚನ ಸ್ಟಾರ್ಟ್ ಮಾಡಿ. ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದುರ್ನೀತಿಯನ್ನು ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮೇಲೆ ಇದೆ. ನಿನಗೆ ಕೇವಲ ನನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾದಂತ ಮಾಡುತ್ತೇನೆ. ನಿನ್ನ ನಿರ್ಣಯ ನ್ಯಾಯವಾಗೂ ನಿನ್ನ ತೀರ್ಪು ನಿಷ್ಕಲಂಕವಾಗಿರುತ್ತದಲ್ಲ. ಹುಟ್ಟಿನಿಂದ ನಾನು ನಂಬಿಯೇ, ಮಾತು ಗರ್ಭವನ್ನು ಹೊಂದಿರದೆ ನಂಬಿಯೇ. ಯಥಾರ್ಥಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ಎತ್ತಿರಿಸು. ನನ್ನಲ್ಲಿ ಸಂತೋಷವು ಸಮಾಧಾನವಾಗುವಂತೆ ಮಾಡು. ಆಗ ನೀನು ಚರ್ಚಿತ ಜನಗಳು ಆನಂದಪಡು. 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಹಾಲೆಲೂಯಾ. ದೇವರು ನಮ್ಮ ನೂತನ ಪಡಿಸುವ ದೇವನಾಗಿದ್ದಾನೆ. ನಮ್ಮ ಎಲ್ಲ ಹಳೆಯ ಜೀವಿತವನ್ನು ಹಳೆಯ ಕಾರ್ಯಗಳನ್ನ ಆತನ ಅಳಿಸಿಬಿಡುವ ಆತನಾಗಿದ್ದಾನೆ. ವಿ ಆರ್ ನ್ಯೂ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಹೊಸಬರಾಗಿ ನಾವು ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಬೇರೆ ಯಾವ ಆಲೋಚನೆ ಬೇಡ, ಯಾವ ಚಿಂತೆ ಬೇಡ. ದೇವರ ಸನ್ನಿಧಾನಕ್ಕೆ ಬಂದಿರೋ ನಾವು ಕೂಡ ಆತನ ಪಾದಕ್ಕೆ ನಮ್ಮೆಲ್ಲ ಚಿಂತಾ ಭಾರಗಳನ್ನು ಹಾಕಿಬಿಡೋಣ. ದೇವರು ಅದನ್ನು ನೋಡಿಕೊಳ್ಳುವ ಆತನಾಗಿಲ್ಲ. ನಮಗಾಗಿ ಚಿಂತಿಸುತ್ತಾನೆ. ನಮ್ಮನ್ನು ಕಾಯುವ ಆತನು. ನಮಗೆ ಬೇಕಾದಂತ ಎಲ್ಲ ಒದಗಿಸುವಂತ ದೇವರು. ಅದಕ್ಕಾಗಿ ನಾವು ಈ ಸಮಯದಲ್ಲಿ ದೇವರು ಇಷ್ಟಪಡುವಂತೆ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಆತ್ಮನಿಂದ ಆತನನ್ನೇ ನಾವು ಪ್ರೀತಿಸುತ್ತಾ, ಆತನನ್ನೇ ಸ್ತೋತ್ರ ಮಾಡುತ್ತಾ, ಆತನ ವಾಕ್ಯಗಳನ್ನ ಆಸಕ್ತಿಯಿಂದ ಕೇಳುವಂತೆ, ಸೈತಾನ ನಮ್ಮನ್ನ ಯಾವ ಡೈವರ್ಷನ್ ಕೊಡದಂತೆ ನಾವೆಲ್ಲರೂ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಸೃಷ್ಟಿಕರ್ತನೇ ನಿನಗೆ ಸ್ತೋತ್ರ ಉಂಟಾಗಲಿ. ದೇವಾದಿ ದೇವನೇ, ರಾಜ, ರಾತ್ರಿ ಎಲ್ಲಾ ನಮ್ಮನ್ನು ಕಾಯ್ದಂತ ದೇವನಿಗಾಗಿದೆ. ಈ ಒಂದು ಬೆಳಗಿನ ಜಾವದಲ್ಲಿ ಏಸಪ್ಪ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಕೃಪೆ ಕೊಟ್ಟಿಲ್ಲ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಮ್ಮನ್ನು ಕರೆದಾತ ನೀನು ನಂಬಿಗಸ್ತನಾಗಿದ್ದಿ, ನಮ್ಮನ್ನು ನಡೆಸಿಕೊಂಡು ಬರುತ್ತಾ ಇದ್ದೀವಿ. ಒಂದು ವಿಶೇಷವಾದ ಸಮಯದಲ್ಲಿ ಈ ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಹಸ್ತ ನಮ್ಮೊಂದಿಗೆ ಇರಬೇಕೆಂದು ನಾನು ಬೇಡುತ್ತೇನಪ್ಪ. ನಿನ್ನ ಅಭಿಷೇಕ ನಮಗೆ ಬೇಕು, ನಿನ್ನ ಪ್ರಸನ್ನತೆ ನಮಗೆ ಬೇಕು ರಾಜ. ನೀವು ನಮ್ಮನ್ನ ಕರ್ತನೆ, ನಿನ್ನ ಒಂದು ಕರ್ತನೆ ಪ್ರಸನ್ನತೆಯನ್ನು ತುಂಬಿಸಿ ನಡೆಸಿಕೊಳ್ಳು ಕರ್ತನೆ. ನಾವು ಬರಿದಾಗಿ ಬಂದಿದ್ದೇವೆ, ತುಂಬಿಸಲ್ಪಟ್ಟವರಾಗಿ ತಿರುಗುವಂತೆ ನೀ ಕಾರ್ಯ ಮಾಡು ಅಪ್ಪ. ಈ ಒಂದು ಆರಾಧನೆಯಲ್ಲಿ ಕರ್ತನೆ ಅಪ್ಪ, ನೀನು ಕರ್ತನೆ ಹೌದು ರಾಜ, ಮಹಿಮೆ ಹೊಂದಿಕೊಳ್ಳುವಂತೆ ನಾವು ಆಡುವಂತ ಪ್ರತಿಯೊಂದು ಹಾಡುಗಳನ್ನ ಆಶೀರ್ವದಿಸು. ನಾವು ಮಾಡುವಂತ ಸ್ತೋತ್ರಗಳನ್ನ ಆಶೀರ್ವದಿಸು ದೇವ. ಅದೇ ತರ ವಾಕ್ಯ ಭಾಗವನ್ನು ಆಶೀರ್ವದಿಸು ಕರ್ತನೆ. ಸಂಡೇ ಸ್ಕೂಲ್ನ ಆಶೀರ್ವದಿಸು, ಕಾಣಿಕೆ ಭಾಗನ ಆಶೀರ್ವದಿಸು ದೇವ. ನೀನೇ ಕರ್ತನೆ ಎಲ್ಲವನ್ನೂ ಬಲ್ಲಾತನಾಗಿದ್ದೀನಿ ಕರ್ತನೆ. ಹೌದು ರಾಜ, ನೀನೇ ನಮ್ಮ ಕರ್ತನೆ ಜೀವಿತ ಸೆಂಟರಾಗಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀವಿಲ್ಲದೆ ನಾವಿಲ್ಲ ಏಸಪ್ಪ. ನೀನೇ ನಮ್ಮನ್ನು ಕರ್ತನೆ ಹೌದು ರಾಜ, ರಕ್ಷಕನೇ ನಡೆಸಿಕೊಡಬೇಕೆ ನಾವು ತಗ್ಗಿಸಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಒಳ್ಳೆಯ ಪಿತನೇ, ಹೌದು ಪ್ರಿಯರೇ, ಈಗ ತಾನೇ ನಾವು ಓದಿದೆವು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ಫೆಬ್ರವರಿ ತಿಂಗಳಿನ ಮೊದಲನೇ ಪುನರುತ್ಥಾನ ವಾರದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ನೆಲೆಗೊಂಡಿದ್ದೇವೆ. ಪ್ರಿಯರೇ, ನಮ್ಮನ್ನೇ ಸಂಪೂರ್ಣವಾಗಿ ಆತನ ಕರದಲ್ಲಿ ಸಮರ್ಪಿಸಿಕೊಳ್ಳೋಣ. ನಾವು ಮನಸಾರಿ ಆತನಿಗೆ ಆರೈಕೆ ಮಾಡೋಣ. ಯೇಸುವೆ, ನಮ್ಮ ಪಾಲಿನಲ್ಲಿ ನೀನೇ ನಮಗೆ ಮಾರ್ಗವಾಗಿದೆಯಾ, ನೀನೇ ನಮಗೆ ಬೆಳಕಾಗಿದೆಯಾ, ನೀನೇ ನಮಗೆ ಜೀವವಾಗಿದೆಯಾ. ನಾವು ಯಾವಾಗಲೂ ನಿನ್ನಲ್ಲೇ ಇರಬೇಕೆಂದು ಹಂಬಲಿಸುವಂತೆ ನಾವು ಕರ್ತನಲ್ಲಿ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಕರ್ತನ ಆತ್ಮನನ್ನು ನಮ್ಮ ಸಭೆಯಲ್ಲಿ ಬರಮಾಡಿಕೊಳ್ಳೋಣ.
ಹೌದು ಪ್ರಿಯರೇ, ನಮ್ಮ ದೇವರು ಯಾವಾಗಲೂ ನಮ್ಮ ಜೊತೆಗಾರನಾಗಿ ನಿಂತಿರುವಂತಹ ದೇವನು ಆತನಾಗಿದ್ದಾನೆ ಪ್ರಿಯರೇ. ನಮ್ಮ ಕಾಲು ಎಡವಿ ಬೀಳದ ರೀತಿಯಲ್ಲಿ ನಮ್ಮನ್ನು ಪ್ರತಿ ಕ್ಷಣವೂ ಆತನು ಕಣ್ಮಣಿ ಹಾಗೆ ನಮ್ಮನ್ನು ಕಾಯುತ್ತಿರುವಂತಹ ದೇವನು ಆತನಾಗಿದ್ದಾನೆ ಪ್ರಿಯರೇ. ಇದು ಮಾತ್ರವಲ್ಲದೆ ಆತನು ನಾವು ಹುಟ್ಟುವುದರ ಮುಂಚೆಯೇ ನಮಗೆ ನಮ್ಮ ಜೀವಿತದಲ್ಲಿ ಬೇಕಾದಂತಹ ಯೋಜನೆಗಳನ್ನು ನಮ್ಮ ಜೀವಿತದಲ್ಲಿ ಆತನು ಈಗಾಗಲೇ ಸಂಕಲ್ಪಿಸಿದ್ದಾನೆ ಪ್ರಿಯರೇ. ಯೆರೆಮೀಯ 29:11 ಈ ರೀತಿಯಾಗಿ ನಡೆಯುತ್ತಾನೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಐತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ಅವನು ದೇವರು ನಮ್ಮ ಬಗ್ಗೆ ಎಲ್ಲವನ್ನು ಸುಂದರವಾಗಿ ಆಲೋಚನೆ ಮಾಡಿಕೊಟ್ಟಿದ್ದಾನೆ ಪ್ರಿಯರೇ. ಈ ಲೋಕದಿಂದ ತಿರಸ್ಕರಿಸಲ್ಪಟ್ಟರು, ಆತನು ನಮ್ಮನ್ನು ತಿರಸ್ಕರಿಸಲಿಲ್ಲ ಪ್ರಿಯರೇ. ಆತನು ನಮ್ಮನ್ನು ಗಣನವಾಗಿ ಅತಿ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುತ್ತಾ ಅತಿ ಸುಂದರವಾಗಿ ನಮ್ಮ ಜೀವಿತವನ್ನು ಕಟ್ಟುತ್ತಾ ಬಂದಿದ್ದಾನೆ ಪ್ರಿಯರೇ. ಅಂತ ದೇವರನ್ನು ಪ್ರೀತಿಸುವ ಹಾಗೆ ನಿನ್ನ ಪ್ರೀತಿಸುವೆನು ನಿನ್ನ ಸೇವಿಸೆನೆಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಹೆಚ್ಚಾಗಿ ಮಹಿಮೆ ಪಡಿಸೋಣ.
ಹಾಡಿನಲ್ಲಿ ಬೆಳಕಾಗಿ ಬಂದಂತ ದೇವನಾಗಿದ್ದಾನೆ ಪ್ರಿಯರೇ. ಇಕ್ಕಟ್ಟಿನಲ್ಲಿದ್ದಾಗ ನಮಗೆ ಸಹಾಯಕನಾಗಿ ಬಂದು ನಮಗೆ ಸಹಾಯ ಮಾಡಿದಂತ ಎಬಿನೇಜರ್ ಆತನಾಗಿದ್ದಾನೆ ಪ್ರಿಯರೇ. ನಮ್ಮನ್ನು ಪ್ರತಿ ಕ್ಷಣ ನಾವು ನೋಡುತ್ತಿರುವಂತಹ ಎಲ್ರೋಹಿ ದೇವನು ಆತನೊಬ್ಬನೇ ಆಗಿದ್ದಾನೆ ಪ್ರಿಯರೇ. ನಾವು ಭೀಕರ ಪ್ರವಾದನ ಗ್ರಂಥ 7:8 ಈ ರೀತಿಯಾಗಿ ಭೀಕರನು ಹೇಳ್ತಾನೆ, ನಾನು ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಅದೇ ರೀತಿ ಕೀರ್ತನಗಾರನು 18:20 ನುಡಿತಾನೆ, ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಹೌದು ಪ್ರಿಯರೇ, ನಮ್ಮ ಜೀವಿತಗಳಲ್ಲಿದ್ದಂತ ಎಲ್ಲ ಅಂಧಕಾರದ ಕತ್ತಲನ್ನು ದೇವರು ಬಿಡುಗಡೆಗೊಳಿಸಿ ನಮ್ಮನ್ನು ಬೆಳಕಿನಡೆಗೆ ನಡೆಸಿದಂತ ದೇವನು ಆತನಾಗಿದ್ದಾನೆ ಪ್ರಿಯರೇ. ಆತನನ್ನೇ ದೃಷ್ಟಿಸಿ ನೋಡುತ್ತಾ ಈ ಸಮಯದಲ್ಲಿ ನಾವು ಉನ್ನತನೇ ನಿನ್ನನೇ ನಂಬಿ ಎಂಬ ಹಾಡಿನೊಂದಿಗೆ ಕರ್ತನ ನಾವು ಇನ್ನೆಚ್ಚಾಗಿ ಆರಾಧಿಸೋಣ.
ಪ್ರಿಯರೇ, ಸಮಯದಲ್ಲಿ ನಾವೆಲ್ಲ ಎದ್ದು ನಿಂತುಕೊಂಡವರಾಗಿ ಕರ್ತನ ಸಮ್ಮುಖದಲ್ಲಿ ಆತನನ್ನು ಕೆಲವು ಕಾಲ ಆರಾಧಿಸೋಣ. ನಮ್ಮನ್ನೇ ಆತನ ಕಾರ್ಯದಲ್ಲಿ ನಾವು ಸಮರ್ಪಿಸಿಕೊಟ್ಟಿದ್ದೇವೆ ಪ್ರಿಯರೇ. ನಾವು ಈ ಸಮಯದಲ್ಲಿ ಆತನನ್ನೇ ದೃಷ್ಟಿಸಿ ನೋಡೋಣ ಪ್ರಿಯರೇ. ಆತ ನಮ್ಮ ಜೀವಿತಗಳಲ್ಲಿ ಮಾಡುತ್ತಿರುವ ಪ್ರತಿಯೊಂದು ಮಹೋಪಕಾರಗಳೆನಿಸುವರಾಗಿ ಆತನನ್ನೇ ನಾವು ಸಂಪೂರ್ಣವಾಗಿ ಆರಾಧಿಸೋಣ ಪ್ರಿಯರೇ. ಏಕೆಂದರೆ ಆತನು ಇಲ್ಲದಿದ್ದರೆ ನಮ್ಮ ಬಾರಿ ಶೂನ್ಯವಾಗಿದ್ದಂತಹ ನಮ್ಮ ಜೀವಿತವನ್ನು ಆತನು ಕಟ್ಟಿರುವಂತಹ ದೇವನು ಆತನಾಗಿದ್ದಾನೆ ಪ್ರಿಯರೇ. ಈ ಕಠಿಣ ಸಮಯದಲ್ಲಿ ನಮಗೆ ಪರಿಹಾರಕನಾಗಿ ನಿಂತಿರುವಂತಹ ದೇವರು ನಮ್ಮ ರಕ್ಷಕನಾಗಿದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ನಮ್ಮನ್ನೇ ಆತನಿಗೆ ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಆತನು ನಮಗೆ ರಕ್ಷಣೆ ಎಂಬ ಕವಚವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ ಪ್ರಿಯರೇ. ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟು ನಮ್ಮ ಪಾಪಗಳಿಂದ ಎಸೆಯಿಂದ ತನ್ನನ್ನು ಅರ್ಪಿಸಿಕೊಟ್ಟು ನಮ್ಮನ್ನು ಬದುಕಿಸಿಕೊಟ್ಟ ದೇವನು, ಅಂತ ತ್ಯಾಗಮಯಾದ ದೇವನು ನಮ್ಮ ಯೇಸುವಾಗಿದ್ದಾನೆ ಪ್ರಿಯರೇ. ಆತನನ್ನೇ ನಾವು ದೃಷ್ಟಿಸಿ ನೋಡೋಣ ಪ್ರಿಯರೇ. ಒಂದು ಕ್ಷಣ ಕಾಲ ಮೌನವಾಗಿದ್ದು ಕರ್ತನ ನಮ್ಮ ಜೀವಿತಗಳಲ್ಲಿ ಮಾಡುತ್ತಿರುವಂತಹ ಪ್ರತಿಯೊಂದು ಯೋಚನೆಗಳನ್ನು ಆತನಿಗೆ ಸಮರ್ಪಿಸಿಕೊಟ್ಟು ಆತನನ್ನೇ ನಾವು ಆರಾಧಿಸೋಣ ಪ್ರಿಯರೇ.
ಯಾವಾಗಲೂ ವಾಸ ಮಾಡುತ್ತಿರುವಂತಹ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸಯ್ಯ. ವಿಶೇಷವಾಗಿ ಸಯ್ಯ ಈ ಒಂದು ದಿನದಲ್ಲಿ ರಾಜ ಅಪ್ಪ ನಿನ್ನ ಸಮ್ಮುಖದಲ್ಲಿ ನಾವು ಆರಾಧಿಸಿ ನಾಮನ್ನು ಘನಪಡಿಸುವ ಹಾಗೆ ನೀನು ಕೊಟ್ಟಂತ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸಯ್ಯ. ಅಪ್ಪ ಇದುವರೆಗೂ ನಮ್ಮನ್ನು ಎಬಿನೇಸರಾಗಿ ನೀನು ಸಹಾಯಕನಾಗಿ ನಡೆಸಿದಕ್ಕಾಗಿ ಸಯ್ಯ. ಇನ್ನು ಮುಂದೆ ರಾಜ ಅಪ್ಪ ನೀನೇ ರಾಜಸ್ವಾಮಿ ನಮಗೆ ವಿಶೇಷವಾದ ಸಹಾಯಕನಾಗಿದ್ದುಕೊಂಡು ನಿನ್ನೊಂದು ಬಲದಲ್ಲಿ ನಿನ್ನೊಂದು ಶಕ್ತಿಯಲ್ಲಿ ನಮ್ಮನ್ನು ತುಂಬಿಸಿ ನಡೆಸುವುದಕ್ಕಾಗಿ ಸಯ್ಯ. ವಿಶೇಷವಾಗಿ ಸಯ್ಯ ನೀನು ನಮ್ಮನ್ನು ಆಳ್ವಿಕೆ ಮಾಡಿದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಓಡಿನ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಂಡಿದ್ದೇವೆ ಪ್ರೀತಿಯುಳ್ಳ ಪರಮ ತಂದೆಯೇ. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಳನ್ನ ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ ತಿಳಿಸ್ಕೋಣ. As we are standing, let's turn our Bibles to Romans chapter 5, verse 1. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನ ನಾವೆಲ್ಲ ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. We're going to read together Romans chapter 5, verse 1. ಎಲ್ಲರೂ ಬೆಳೆದುಕೊಳ್ಳಿ. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಈಗಿರಲಾಗಿ ನಾವು ಯಾರೊಟ್ಟಿಗೆ ನಮಗೆ ಸಮಾಧಾನ ಉಂಟಾಗಿದೆ ಅಂತೆ ಯೇಸುವಿನ ಮೂಲಕವಾಗಿ ದೇವರೊಟ್ಟಿಗೆ ನಮ್ಮ ಸಮಾಧಾನ ಮಾಡುವ ಯೇಸುವಿನ ಸ್ತೋತ್ರ ಉಂಟಾಗಲಿ. ನಾವೆಲ್ಲರೂ ಗೊತ್ತುಕೊಂಡವರಾಗಿ ಸಂದೇಶ ಹೋಗಬೇಕಾದ್ರೆ ಕಾಣ್ತಿದ್ದೇವೆ ಸಮಯ. ನಮಗಾಗಿ ಪ್ರಾಣ ಕೊಟ್ಟು ಪುನರುತ್ಥಾನ ಇದ್ದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲರನ್ನ ಸ್ವಾಗತ ಮಾಡುತ್ತೇವೆ. ಈ ಒಂದು ವಾರದಲ್ಲಿ ಜನ್ಮ ಆಚರಿಸಿಕೊಂಡವರು ಮದುವೆ ಆಚರಿಸಿಕೊಂತಿರುವುದಾ ದಯವಿಟ್ಟು ಎದ್ದಿಟ್ಕೋದಾ ಎಂಬಾಗಿ ನಾವು ಪ್ರಾರ್ಥನೆ ಮಾಡುವುದಾಗಿದ್ದೇವೆ. ಇಫ್ ಎನಿವನ್ ಇಸ್ ದೇರ್ those who celebrate their marriage, wedding, anniversaries and birthdays, please stand up so that we can pray for you. ನಿಮ್ಮ ಬರ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಗೂ ಮೂಲ ಕಾರಣಕರ್ತ
ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ನಿನ್ನ ತಲೆವಾಗಿ ನಿಂತಿರುವಂತಹ ನಿನ್ನ ಮಗದ ಆಲಿಸ್ ಮಗನ ಪಾತ್ರನಿಗೆ ಒಪ್ಪಿಸಿ ಕೊಡುತ್ತೇನೆ ಅಪ್ಪ. ಮಗಳ ಜೀವಿತಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಕಳೆದ ವರ್ಷವೆಲ್ಲ ಕಾಯ್ದಂತ ಇಬಿನೇಜರನಾಗಿದ್ದಿ, ಈ ವರ್ಷವೂ ಸಹ ಕರ್ತನೆ ಆ ಮಗಳಿನಂತೂ ಇನ್ನು ಅಧಿಕವಾಗಿ ನಿನ್ನ ಮಹಿಮೆಯನ್ನು ಕಾಣುವಂತ ಮಗಳಾಗಿ ಮಾರ್ಪಡಿಸಿ ನಿನ್ನ ವಾಕ್ಯ ಹೇಳುವಂತೆ ನೀನು ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುತ್ತಿದೆಯೇ ಸಪ್ಪ. ನಂಬಿಕೆಯನ್ನ ಕರ್ತನೆ ಇನ್ನೂ ಹೆಚ್ಚು ಮಾಡಬೇಕೆಂದು ನಾನು ಬೇಡುತ್ತೇನೆ. ಆ ಮಗಳು ಮಾಡುತ್ತಿರುವಂತ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರಿಸುವಂತ ಸರ್ವಶಕ್ತ ದೇವನಿನಾಗಿದ್ದಿ. ತಕ್ಕ ಸಮಯಕ್ಕೆ ಎಲ್ಲವನ್ನೂ ನೀನು ಕರ್ತನೆ ಸುಂದರವಾಗಿ ಮಾಡಿಕೊಡುತ್ತೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಆ ಮಗಳಿಗೆ ಬೇಕಾದ ಆರೋಗ್ಯ ಕೊಡುವಪ್ಪ. ನಿನ್ನ ಬಲನ ತುಂಬಿಸು ಕರ್ತನೆ. ರಾಜ ಮಗಳಿಗೆ ನಿನ್ನ ಒಂದು ಪ್ರಸನ್ನತೆ ಸದಾ ಕಾಲವಿದ್ದು ಕರ್ತನೆ ಆ ಮಗಳ ಗೈಡ್ ಮಾಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ಬಲಪಡಿಸಿ ನಡೆಸಿಕೊಡು ರಾಜ. ಅದೇ ಕರ್ತನೆ ನಾವು ಕೊಟ್ಟಿರುವಂತಹ ಈ ಕಾಣಿಗಾರನ ದಶಭಾಗ ಪಾಸನೆ ಒಪ್ಪಿಸಿಕೊಡುತ್ತೇವೆ. ನಾವೆಲ್ಲರೂ ನೀನು ಆಶೀರ್ವದಿಸಪ್ಪ, ಅಭಿಷೇಕಿಸು ಕರ್ತ. ನಿನಗಾಗಿ ಜೀವಿಸುವಂತ ಕರ್ತನ ಒಂದು ಜೀವಿತವನ್ನ ಕೊಟ್ಟಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅನೇಕರಿಗೆ ಒಂದು ಆಶೀರ್ವಾದವಾಗಿ ನಾವಿರುವಂತೆ ಕಾರ್ಯ ಮಾಡಿ ಸಪ್ಪ. ಹೌದು ರಾಜ, ನಮ್ಮ ಕರೆಗಳು ಸದಾಕಾಲ ತುಂಬಿರುವಂತೆ ಪರರಿಗೆ ಸಹಾಯ ಮಾಡುವಂತ ಮನಸ್ಸನ್ನು ಕೊಟ್ಟು ರಾಜ ಯಾವ ಕೊರತೆಯಲ್ಲೇ ನಮ್ಮ ನಡೆಸಿಕೊಡಬೇಕೆಂದು ಅರ್ಪಿಸಿಕೊಡುತ್ತೇನೆ. ಈ ಕಾರ್ಯಗಳು ನಿನ್ನ ಒಂದು ಕರ್ತನೆ ಹೌದು ರಾಜ ಇಸಪ್ಪ ಸಭೆಯ ಉದ್ಧಾರಕ್ಕೋಸ್ಕರವಾಗಿ ಯಾವುದಕ್ಕೆ ಉಪಯೋಗಿಸಲ್ಪಡುವ ಅದಕ್ಕೆ ಪಡಬೇಕೋ ಅದಕ್ಕೆ ಉಪಯೋಗಿಸಲ್ಪಡುವಂತೆ ನೀ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಬಿತ್ತನೆ. ಹಾಲೆಲೂಯಾ. ಎಲ್ಲರೂ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಮುಖಗಳು ನೋಡಿ ಚೆನ್ನಾಗಿದೆ. ದೇವರು ನಮ್ಮನ್ನು ಸುಂದರವಾಗಿ ಆರಾಧನೆ ನಡೆಸಿಕೊಟ್ಟಿದ್ದಾನೆ. ಹಾಲೆಲೂಯಾ. ದೇವರ ಪ್ರಸನ್ನತೆ ಮುಂದೆ ಬೇರೆ ಯಾವುದಿಲ್ಲ ನೋಡ್ತೀವಿ. ಆತ ನಮ್ಮನ್ನು ಪ್ರಸನ್ನತೆ ನಡೆಸಿಕೊಟ್ರೆ ಸಾಕು. ನಮ್ಮ ಎಲ್ಲಾ ಚಿಂತೆಗಳು ಭಾರಗಳೆಲ್ಲ ತೆಗೆದುಹಾಕುವಂತ ದೇವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಮ್ಮ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಬುಧವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಯಾರ್ಯಾರಿಗೆ ಈ ವಾರದಲ್ಲಿ ಮನೆಗಳಲ್ಲಿ ಪ್ರಾರ್ಥನೆ ಬೇಕೆಂಬುದಾಗಿ ನೀವು ಹೆಸರು ಕೊಡುವುದಾದ್ರೆ ನಿಮ್ಮ ಮನೆಗೆ ನಾವು ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಸೊ ಕಳೆದ ಶುಕ್ರವಾರ ಅನೇಕ ಮಂದಿ ನೀವು ಬಂದಿದ್ದೀರಿ. ಸೊ ಈ ಒಂದು ಶುಕ್ರವಾರ ಸಹ ನೀವು ಬರಬೇಕಾಗಿ ನಾನು ಕೇಳ್ಕೊಳ್ತೀನಿ. ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆಯಾದ ನಂತರ ಸಭಾಪಾಲನಾ ಸಮಿತಿ ಇರುತ್ತದೆ. ಸಭಾಪಾಲನಾ ಸಮಿತಿ ಎಲ್ಲಾ ಸದಸ್ಯರು ಇವತ್ತು ಸಭೆಯಾದ ನಂತರ ಕೂಡಿ ಬರಬೇಕಾಗಿ ನಾನು ಕೇಳ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವೀಕ್ ಸಭೆ ಆದ ನಂತರ ವಿಮೆನ್ಸ್ ಫೆಲೋಶಿಪ್ ಇರುತ್ತದೆ. ಸೊ ಮಹಿಳೆಯರು ಬರುವಂತ ನೆಕ್ಸ್ಟ್ ಸಂಡೇ ಸಭೆ ಆದ ನಂತರ ಎಲ್ಲ ಮಹಿಳೆಯರು ಇಲ್ಲೇ ಇರಬೇಕಾಗಿ ನಾನು ಕೇಳ್ಕೊಂತೀನಿ. ಮತ್ತು ಈಗಾಗಲೇ ತಿಳಿಸಿದ ಹಾಗೆ BTH ಅಂದ್ರೆ SLBC ಕ್ಲಾಸಸ್ ಅನೌನ್ಸ್ ಮಾಡಿದ್ದಾರೆ ಆಂಟಿ ಅವರು. ಸೊ ಯಾರ್ಯಾರಿಗೆ ಈ ಒಂದು BTH ಮಾಡ್ಲಿಕ್ಕೆ ಆಸೆ ಇದೆಯೋ ಸಭೆ ಆದ ನಂತರ ನೀವು ನನ್ನ ಬಳಿ ಹೆಸರು ಕೊಡುವುದಾದ್ರೆ ನಿಮ್ನೆಲ್ಲ ಮತ್ತೆ ನಾವು ಅಂದ್ರೆ ಬೇರೆ ಡೀಟೇಲ್ಸ್ ನಾವು ಆಮೇಲೆ ನಿಮ್ಗೆ ತಿಳಿಸುವಂತರಾಗಿದ್ದೇವೆ. ದೇವರು ಒಳ್ಳೆಯವನಾಗಿದ್ದುಕೊಂಡು ನಮ್ಮ ಜೀವಿತಗಳ ನಮ್ಮ ಸಭೆಯಲ್ಲಿ ಕಾರ್ಯಗಳು ಮಾಡ್ತಾ ಇದ್ದಾನೆ. ಪ್ರಿಯ ಮನುಷ್ಯನ ನೆನೆಸ್ಕೊಂಡ್ರೆ ಸಾಲದು, ಮನುಷ್ಯನ ಆಲೋಚನೆ ಸಾಲದು. ದೇವರು ಮಾಡಿದ್ರೆ ಎಲ್ಲಾ ಕಾರ್ಯಗಳು ಸುಗಮವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಯುವಂತದ್ದಾಗಿದೆ. ಅದಕ್ಕಾಗಿ ನಾನು ಯೇಸು ಕ್ರಿಸ್ತನ ಹೆಸರನ್ನ ಘನಪಡಿಸುವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ನಾವು ವಾಕ್ಯ ಹೋಗ್ತಾ ಇದ್ದೇವೆ. ನಾವೆಲ್ಲರೂ ನಾನು ಅಂದುಕೊಳ್ಳುತ್ತೇನೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಕರ್ತನ ಮೇಜನ ಬಾಕಿ ಬಂದಿದ್ದೇವೆ. ಆಮೇಲೆ ನಾವು ತಿಂಗಳ ಹೊರ್ತಿ ಒಂದು ಸಾರಿ ತೆಗೆದುಕೊಳ್ಳುವಂತ ಈ ಕರ್ತನ ಭೋಜನವನ್ನ ಲೇಸಾಗಿ ಯಾವಾಗ ತೆಗೆದುಕೊಳ್ತೇವಲ್ಲ ಅನ್ನೋ ಉದ್ದೇಶ ತೆಗೆದುಕೊಳ್ಬಾರ್ದು. ದೇವರು ನಮಗಾಗಿ ಮಾಡುವಂತ ಆ ಒಂದು ಬಳಿಯನ್ನ ನೆನೆಸುವವರಾಗಿ ನಮಗಾಗಿ ದೇವರು ಕೊಟ್ಟಿರುವಂತ ಆ ಒಂದು ಜೀವವನ್ನ ಆ ರಕ್ತವನ್ನ ನಾವು ಮಾನ್ಯ ಮಾಡುವಂತೆ, ಅದಕ್ಕೆ ನಾವು ಗಂಭೀರವಾಗಿ ಗೌರವ ಸಲ್ಲಿಸುವಂತೆ ನಾವೆಲ್ಲರೂ ಆ ಒಂದು ಹೃದಯದಿಂದ ಆಟಿಟ್ಯೂಡ್ ಇಂದ ನಾವು ಈ ಒಂದು ಕರ್ತನ ಮೇಜನ ಬಾಕಿ ಬರಬೇಕು. ಒಂದ್ಸಾರಿ ಒಬ್ಬ ಜಾಪನಿ ಮನುಷ್ಯ ಅಮೆರಿಕಾಗ ಹೋದ್ನು ಸೈಟ್ ಸೀಯಿಂಗ್ ಅಂತ. ಅವನೆಲ್ಲ ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ತಿರುಗಿ ವಾಪಸ್ ಏರ್ಪೋರ್ಟ್ ಬರ್ತಾ ಇದ್ದಾನೆ. ಏರ್ಪೋರ್ಟ್ ಬರಕ್ಕೆ ಟ್ಯಾಕ್ಸಿ ತೆಗೆದುಕೊಂಡ. ಟ್ಯಾಕ್ಸಿ ಬರ್ತಾ ಇದ್ದಾಗ ಅವನು ಪಕ್ಕದಲ್ಲೇ ಒಂದು ಹೋಂಡಾ ಗಾಡಿ ಹೋಗಿದೆ, ಜೋರ ಓಡಿಸ್ಕೊಂಡು ಹೋದಂತೆ ಹೋಂಡಾ ಗಾಡಿ. ಅದನ್ನ ನೋಡಿದ ತಕ್ಷಣ ಆ ಒಂದು ಜಾಪನಿ ಟ್ಯಾಕ್ಸಿ ಇದ್ದವನು ಬಗ್ ನೋಡಿ, ವಾವ್ ನೋಡ್ದ ಹೌ ಫಾಸ್ಟ್ ಇಟ್ ಇಸ್ ಮೇಡ್ ಇನ್ ಚೈನಾ, ಜಪಾನ್ ಅಂತ. ಮತ್ತೆ ಇನ್ನೊಂದ್ಸತಿ ನೋಡಿದ್ರೆ ಇನ್ನೊಂದು ಗಾಡಿ ಹೋಯ್ತಂತೆ.
ಅದು ಸ್ವಲ್ಪ ಟೊಯೋಟಾ ಗಾಡಿ ಹೋಯ್ತಂತೆ, ಅದು ಸ್ವಲ್ಪ ಜೋರ ಹೋಯ್ತಂತೆ ಟ್ಯಾಕ್ಸಿ ಪಕ್ಕದಲ್ಲಿ. ಆಗ ಅದು ಸಹ ಬಗ್ಗೆ ನೋಡಿ ಏನಂತೆ, ನೋಡ್ದ ಟೊಯೋಟಾ ಮೇಡ್ ಇನ್ ಜಪಾನ್ ಅಂತ. ಹಂಗೆ ಇನ್ನೊಂದು ಮಿತಿಮಿಶಿ ಒಂದು ಹೋಯ್ತಂತೆ, ಅದು ನೋಡೋಣ ದಿಸ್ ಇಸ್ ಮೇಡ್ ಇನ್ ಜಪಾನ್, ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ. ಇವ್ನಿಗೆ ಡ್ರೈವರ್ಗೆ ಕೋಪ ಬರ್ತಾ ಇತ್ತಂತೆ, ಇದೇನ್ ನೋಡಿದಲ್ಲ ಹೇಳು ಜಪಾನ್ ಜಪಾನ್ ಅಂತ ಸುಮ್ಮನೆ ಇನ್ನಂತೆ. ಸರಿ ಹಂಗೆ 2-3 ಸತಿ ಕಾರ್ಗಳು ಹೋಯ್ತು, ಎಲ್ಲ ಜಪಾನ್ ಕಾರ್ಗಳೇ, ಜಪಾನ್ ಗಾಡಿಗಳೇ ಎಲ್ಲತ್ಕೊಂಡೆ ಅಂದಂತೆ. ಸರಿ ಏರ್ಪೋರ್ಟ್ ಬಂತು, ಏರ್ಪೋರ್ಟ್ ನಿಂದ ದುಡ್ಡು ಕೊಡ್ಬೇಕ. ಏಕೋ ಹೋಗ್ತಾ ಇದೆಯಲ್ಲಪ್ಪ, ನನ್ನ ವಾಯ್ಸ್ ನನಗೆ ಬೇಕು, ಓಕೆನಾ? ಅದು ಏನ್ ಮಾಡುತ್ತೆ, ಏರ್ಪೋರ್ಟ್ ಬಂತು, ಇನ್ನು ಏರ್ಪೋರ್ಟ್ ಇಳಿಬೇಕು, ದುಡ್ಡು ಕೊಡ್ಬೇಕಲ್ಲ ಟ್ಯಾಕ್ಸಿ ಡ್ರೈವರ್ಗೆ. ಟ್ಯಾಕ್ಸಿ ಡ್ರೈವರ್ಗೆ ಅವ್ನು ದುಡ್ಡು ಕೊಡಕ್ ಹೋದಂತೆ. ದುಡ್ಡು ಕೊಡ್ಬೇಕು, ಅವ್ನು ಎಷ್ಟು ಅಂತ ಕೇಳಿದ್ರೆ $300 ಅನ್ನಂತೆ. ಓ ಅಷ್ಟೊಂದ ಅನ್ನಂತೆ. ಅದಕ್ಕೆ ಆ ಡ್ರೈವರ್ ಅಂತೆ, ಮೀಟರ್ ವೆರಿ ಫಾಸ್ಟ್ ಮೇಡ್ ಇನ್ ಜಪಾನ್ ಅಂತ. ಪ್ರಾರ್ಥನೆ ಮಾಡಿಕೊಳ್ಳ. ವಾಕ್ಯ ಸ್ವರೂಪದ ಪರಲೋಕ ತಂದೆ, ಅಪ್ಪ ನಮ್ಮೊಂದಿಗೆ ಮಾತನಾಡು. ನೀನು ಎಷ್ಟು ಒಳ್ಳೆಯವನಾಗಿ ಅಪ್ಪ ನಮ್ಮ ನಡೆಸ್ತಾ ಇದ್ದೆ. ನಾವು ನಿನ್ನ ವಾಕ್ಯಗಳನ್ನ ಕೇಳಿದವರಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಕರ್ತನೆ ನಿನಗಾಗಿ ಜೀವಿಸುವಂತೆ ಈ ಒಂದು ಸಮಯದಲ್ಲಿ ನಾವು ಒಂದು ಮೇಜಿನ ಮುಂಭಾಗಕ್ಕೆ ಬರುವುದಕ್ಕೆ ನಾವು ಸಿದ್ಧ ಮಾಡಿಕೊಳ್ಳುವಂತೆ ಏಸಪ್ಪ, ನಮ್ಮ ಬಲವಲ್ಲ ಕರ್ತ, ನಿನ್ನ ಶುದ್ಧ ಕೃಪೆ ಕರ್ತನೆ. ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಹೊಂದಿದ್ದೇವೆ. ಈ ಒಂದು ವರ್ಷದ ವಾಗ್ದಾನ ದೇವರು ನಮ್ಗೆ ಏನ್ ಕೊಟ್ಟಿದ್ದಾನೆ? 1 ಪೇತ್ರ 1:2 ಇಟ್ಕೊಳ್ಳೋಣ. ಈ ಒಂದು ವಚನಗಳನ್ನ ನಾವು ಈ ದಿನ ಧ್ಯಾನ ಮಾಡುವವರಾಗಿದ್ದೇವೆ. 1 ಪೇತ್ರ 1:2. ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ಫುಲ್ ಓದ್ಬೇಕು. ಪವಿತ್ರಾತ್ಮನಿಂದ ಅಲ್ಲಿಂದ ಓದಿದ್ರು. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪುರಸ್ಕೃತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳುವವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ಇಲ್ಲಿ ಯಾವಾಗಲೂ ನಮ್ಗೆ ಗೊತ್ತಿರುವಂತೆ ಇಂಗ್ಲಿಷ್ ಅಲ್ಲೂ ಆಂಗ್ಲ ಭಾಷೆಯಲ್ಲೂ ಕನ್ನಡ ಅಥವಾ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಲ್ಲೂ ನೀವು ನೋಡುವುದಾದ್ರೆ ಹಿಂದೆ ಮುಂದೆ ಹೇಳ್ತಾ ಇರ್ತದೆ. ಓಕೆನಾ? ನಾವಿಲ್ಲಿ ಪವಿತ್ರಾತ್ಮ ಫಸ್ಟ್ ನೋಡ್ತೇವೆ. ಅದು ಇಂಗ್ಲಿಷ್ ಅಲ್ಲಿ ಓದಿ ನೋಡುವುದಾದ್ರೆ who have been chosen according to the foreknowledge of God the Father ಬರ್ತಾರೆ. ಗೊತ್ತಲ್ಲ? ಅದೇ ನಾವು ತಗೊಂಡಿರೋದು ಈ ಒಂದು ಇಂಗ್ಲಿಷ್ ಅಲ್ಲಿ ಇರುವಂತಹ ಆ ಒಂದು ಕ್ರಮದಲ್ಲಿ ತೆಗೆದುಕೊಂಡಿದ್ದೇನೆ. ಅದು ಹೇಳ್ತದೆ who have been chosen according to the foreknowledge of God the Father through the sanctifying work of the Spirit to be obedient to the Jesus Christ and sprinkled with His blood. Grace and peace be yours in abundance. ಯಾವಾಗಲೂ ಅಷ್ಟೇ ಅದು ಹಿಂದೆ ಮುಂದೆ ಆಗ್ತದೆ. ಓಕೆನಾ? ಇಂಗ್ಲಿಷ್ ಅಲ್ಲಿ ಬರಂಗೇನೆ ಕನ್ನಡದಲ್ಲಿ ಬರಕ್ಕಾಗಲ್ಲ, ಅದು ಟ್ರಾನ್ಸ್ಲೇಷನ್ ಆಗಲ್ಲ. ಅದಕ್ಕೋಸ್ಕರ ನಾನು ಆ ಇಂಗ್ಲಿಷ್ ಭಾಷೆಯಲ್ಲಿ ಇರುವಂತಹ ಹಾಡು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಕ್ ಹೋದ್ರೆ ತ್ರಯೇಕ ದೇವರು, ಮೂವರು, ತಂದೆ ಮಗ ಪರಿಶುದ್ಧಾತ್ಮ ಸಹ ಇದ್ದಾರೆ. ಈ ಒಂದು ಮೂವರು ಸೇರಿಕೊಂಡು ನಮ್ಮ ರಕ್ಷಣೆಯಲ್ಲಿ ಕಾರ್ಯ ಮಾಡ್ತಾರೆ. ನಮ್ಮ ತ್ರಯೇಕ ದೇವರು ನಮ್ಮ ರಕ್ಷಣೆಯಲ್ಲಿ 3 ಸೇರಿ ಮಾಡ್ತಾರೆ. ಏನ್ ನೋಡ್ತೇವೆ? ಮೊದಲು ಭವಿಷ್ಯತ್ ಜ್ಞಾನಕ್ಕೆ ಅನುಸಾರವಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ನಂತರ ಏನ್ ನೋಡ್ತೇವೆ? ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನ ಪ್ರೋಕ್ಷಿಸಿದವನಾಗಿ ನಮ್ಮನ್ನ ರಕ್ಷಣೆಗೆ ತೆಗೆದುಕೊಂಡು ಬಂದಿದ್ದಾನೆ. 3ನೇದಾಗಿ ಪರಿಶುದ್ಧಾತ್ಮ ನಮ್ಮನ್ನ ಅವನು ಸ್ಯಾಂಕ್ಟಿಫೈಯಿಂಗ್ ಅಲ್ಲಿ ಅಥವಾ ಅವನು ಶುದ್ಧೀಕರಣ ಮಾಡೋದನ್ನ ನಮ್ಮನ್ನ ನಡೆಸುವಾತನಾಗಿದ್ದಾನೆ. ಪೇತ್ರನು ಈ ಒಂದು ಮೊದಲನೆಯ ಪತ್ರಿಕೆ ಬರೆಯುವಂತಹ ಸಮಯದಲ್ಲಿ ಆ ಒಂದು ಸನ್ನಿವೇಶ ಹೇಗಿತ್ತಂದ್ರೆ, ಆ ಒಂದು ವಿಶ್ವಾಸಿಗಳು ಯಾವ ತರ ಇದ್ರಂದ್ರೆ ತುಂಬಾ ಉಪದ್ರವದಲ್ಲಿದ್ರು, ಕಷ್ಟದಲ್ಲಿದ್ರು, ಕಣ್ಣೀರಲ್ಲಿದ್ರು. ಆ ಸಮಯದಲ್ಲಿ ನಾವು ನೋಡ್ತೇವೆ ಪೇತ್ರ ಇಲ್ಲಿ ಬರೀತಾ ಇದ್ದಾನೆ. ಕ್ರಿಸ್ತ ಶತಕ 64ನೇ ಇಸ್ವಿಯಲ್ಲಿ ಈ ಒಂದು ಪತ್ರಿಕೆಯನ್ನ ಅವನು ಪೇತ್ರನು ಬರೀತಾ ಇದ್ರು. ಆ ಬರೆಯುವುದಕ್ಕೆ ಮುಂಚಿನ ಸಮಯದಲ್ಲಿ ನೋಡುವುದಾದ್ರೆ ಅದೇ ವರ್ಷದ ಜುಲೈ ತಿಂಗಳಲ್ಲಿ ರೋಮ್ ಅಲ್ಲಿ ದೊಡ್ಡ ಒಂದು ಬೆಂಕಿ ಬಿದ್ದ್ಬಿಡ್ತದೆ. ಎಷ್ಟೋ ಸಿಟಿಗಳು ಸುಟ್ಟೋಗುತ್ತೆ. ಅದಕ್ಕೆ ಕಾರಣ ಯಾರು ಅಂತ ಏನ್ ಮಾಡ್ಬಿಡ್ತಾರೆ, ಕೆಲವೊಂದು ಪ್ರತಿಷ್ಠಿತವಾದಂತಹ ಜನಗಳು, ಪ್ರಾಮಿನೆಂಟ್ ಪೀಪಲ್ ಇಂದ ರೋಮ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕ್ರಿಶ್ಚಿಯನ್ಸ್ ಇದನ್ನ ಸ್ಟಾರ್ಟ್ ಮಾಡ್ಬಿಟ್ರು ಅಂತ ಗೊಳ್ಳೆಬಿಸ್ಬಿಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ಬಿಡ್ತಾರೆ, ರೋಮ ಸರ್ಕಾರದವರು ಆ ರೋಮನ್ಸ್ ಎಲ್ಲ ಸೇರ್ಕೊಂಡು ಅಲ್ಲಿರುವಂತಹ ವಿಶ್ವಾಸಿಗಳ ಕ್ರೈಸ್ತರಿಗೆ ಉಪದ್ರವ ಪ್ರಾರಂಭಿಸ್ಬಿಡ್ತಾರೆ. ಯಾರೆಲ್ಲ ಅವ್ರ ಫ್ರೆಂಡ್ ಆಗಿದ್ರು, ಅಕ್ಕಪಕ್ಕದಲ್ಲಿದ್ರು, ಅವರೇ ಇವ್ರನ್ನ ಉಪದ್ರವ ಪಡಿಸಕ್ ಪ್ರಾರಂಭಿಸ್ಬಿಡ್ತಾರೆ. ಆ ಸಮಯದಲ್ಲಿ ಪೇತ್ರ ಬರೀತಾ ಇದ್ದಾನೆ. ಯಾಕಂದ್ರೆ ಅದೆಂತ ಸಮಯ ಆಗಿತ್ತಂದ್ರೆ ಅವ್ರು ತುಂಬಾ ಬೇಜಾರಾಗಿದೆ,
ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಮರ್ತು ಬಿಟ್ಟಿದ್ದಾರೆ ಯೇಸು ಕ್ರಿಸ್ತ ನಮ್ಮನ್ನ ಆರಿಸಿಕೊಂಡಿದ್ದಾನೆ ಎಂದು. ಅಂತ ಸಮಯದಲ್ಲಿ ಇಲ್ಲಿ ಪೇತ್ರ ಬರೀತಾ ಇದ್ರು. ಈಗೂ ಸಹ ನಾವಿರುವಂತ ಸಮಯ ಸಹ ಅದೇ ತರ ಇದೆ ಪ್ರಿಯರೇ, ಅಲ್ವಾ? ಕ್ರೈಸ್ತರಿಗೆ ಉಪದ್ರವ ಉಂಟು, ಕಷ್ಟಗಳುಂಟು, ಕಣ್ಣೀರು ಉಂಟು. ಇವಾಗ ವೈಯಕ್ತಿಕ ಒಂದು ಲೆವೆಲ್ ಅಲ್ಲೂ ಇದೆ, ಸಭೆಯಾಗಿ ಸಹ ಇದೆ, ಸಾರ್ವತ್ರಿಕ ಒಂದು ಸಭೆಯಲ್ಲೂ ಸಹ ಇದೆ. ಈ ರೀತಿಯಾದ ಸಮಯ ನಮ್ಮಲ್ಲೂ ಸಹ ಇದೆ. ಅದಕ್ಕಾಗಿ ಪೇತ್ರರು ಬರೆದಂತ ಈ ಒಂದು ವಾಕ್ಯಗಳು ನಮಗೂ ಸಹ ಅನ್ವಯ ಆಗುತ್ತದೆ. ಮೊಟ್ಟ ಮೊದಲಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು, ನಾವೇನಾಗಿದ್ದೇವೆ? ಆರಿಸಲ್ಪಟ್ಟಿದ್ದೇವೆ. ವಿ ಆರ್ ಬೀನ್ ಚೋಸನ್. ಎಲ್ಲರೂ ಹೇಳಿ, ಐ ಹ್ಯಾವ್ ಬೀನ್ ಚೋಸನ್. ನಾನು ಆರಿಸಲ್ಪಟ್ಟವನು, ಆರಿಸಲ್ಪಟ್ಟವನು. ವೆರಿ ಗುಡ್. ದಿಸ್ ಇಸ್ ಕನ್ನಡ ಚರ್ಚ್. ಓಕೆನಾ? ಮೊದಲಾಗಿ ನಾವು ನೋಡೋಣ, ನಾವು ಆರಿಸಲ್ಪಟ್ಟಿದ್ದೇವೆ ಅನ್ನುವಾಗ ಇಟ್ಸ್ ಎ ಪ್ರಿವಿಲೇಜ್. ನಮ್ಗೆ ಅದು ಭಾಗ್ಯವಾಗಿದೆ ಪ್ರಿಯ. ನಮ್ಮನ್ನು ಆರಿಸಿಕೊಂಡಂತ ಒಬ್ಬ ಮನುಷ್ಯನಾಗ್ಲಿ, ಒಬ್ಬ ದೇವರಾಗ್ಲಿ, ದೊಡ್ಡ ವ್ಯಕ್ತಿ ಆಗ್ಲಿ, ಲೋಕದ ಸಿಸ್ಟಮ್ ಆಗ್ಲಿ, ಅದು ಯಾವುದೂ ಅಲ್ಲ. ಸರ್ವಶಕ್ತರಾದ ಭೂಮಿ ಆಕಾಶ ಸೃಷ್ಟಿ ಮಾಡಿದಂತ, ಸಕಲವನ್ನು ಸೃಷ್ಟಿ ಮಾಡಿದಂತ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಒಳಗೆ ಪ್ರಿವಿಲೇಜ್ ಅಂತಾರೆ. ಅದಕ್ಕೆ ನಾನು ಹೇಳಿ, ಅದು ನಮಗೆ ಭಾಗ್ಯವಾದ ಒಂದು ವಿಷಯವಾಗಿದೆ. ಆರಿಸಿಕೊಂಡಿದ್ದಾನೆ ಅಂದ್ರೆ ಅರ್ಥ ಏನ್ ಗೊತ್ತಾ? ವಿ ಆರ್ ಲವ್ಡ್. ನಮ್ಮನ್ನ ದೇವರು ಪ್ರೀತಿ ಮಾಡಿದ್ದಾನೆ, ಅದಕ್ಕೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನ ಒಂದು ಕುಟುಂಬದಲ್ಲಿ ನಮ್ಮನ್ನ ಒಬ್ಬರನ್ನಾಗಿ ಮಾಡಿದ್ದಾನೆ. ನಾವು ಯಾವತ್ತೂ ಯೋಚನೆ ಮಾಡೋದು ಬೇಡ, ನನಗೆ ಕುಟುಂಬ ಇಲ್ಲ, ನನ್ನಲ್ಲಿ ಒಲಿಯುವಂತ ನಮ್ಮವರು ನಮ್ಮನ್ನ ನೋಡ್ಕೊಳ್ಳೋದಿಲ್ಲ ಅನ್ನೋದೇ ಬೇಡ. ನಾವು ಸೇರಿರುವಂತದ್ದು ದೇವರ ಕುಟುಂಬಕ್ಕೆ. ದೊಡ್ಡದಾದಂತ, ಅದ್ಭುತವಾದಂತ, ಸೂಪರ್ ನ್ಯಾಚುರಲ್ ಕಾರ್ಯ ಮಾಡುವಂತ ದೇವರ ಒಂದು ಕುಟುಂಬದಲ್ಲಿ ನಾವು ಹುಟ್ಟಿದ್ದೇವೆ, ನಾವು ಸೇರಿದ್ದೇವೆ. ವಿ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಗಾಡ್. ನಾವು ಅದನ್ನು ವಿಶೇಷವಾದವರು. ಎಷ್ಟು ಜನ ನೀವು ಹತ್ರ ಅನ್ಕೊಂತೀರಾ, ನಾನು ಏಸಪ್ಪ ವಿಶೇಷವಾದವರು, ವಿಶೇಷವಾದವರು? ಫಸ್ಟ್ ನಮ್ಗೆ ಜಾನಕಿ ಕೈಗೆ ಬರೋದು. ಯಾಕೆ? ಎಕ್ಸ್ಪೀರಿಯನ್ಸ್ಡ್. ನಮ್ಗೆ ಯಾವಾಗ ಅದು ಅನುಭವ ಆಗುತ್ತೋ ಅವಾಗ ನಾವು ಮೊದಲೇ ಆಗಿರ್ತೇವೆ. ಯಾಕಂದ್ರೆ ದೇವರು ನಮ್ಮನ್ನ ವಿಶೇಷವಾಗಿ ಕಾಣ್ತಾರೆ. ಲೋಕದಲ್ಲಿ ಕೋಟಿ ಜನ ಇದಾರೇನ್ರಿ, ಅಕ್ಕಪಕ್ಕನೇ ಜನಗಳು ಎಷ್ಟಿದಾರ್ರಿ? ನಮ್ಮ ಜನಗಳು 140 ಕೋಟಿ ಎಲ್ಲ ನನ್ನ ಕಟ್ಟಾಗಿ ಅನ್ಸುತ್ತೆ. ಇವಾಗ ಇನ್ನು 2-3 ವರ್ಷ ಆಗಿರ್ಬೇಕಾಗಲ್ಲ, ಹುಡ್ತಾನೆ ಇದ್ದಾರೆ ನಾವು. ಅದಕ್ಕೋಸ್ಕರ ಎಷ್ಟೋ ಕೋಟಿ ತರ ಜನಗಳು ನೋಡಿ. ಅಂತ ಜನಗಳ ಮಧ್ಯೆಯೂ ಸಹ ನಮ್ಮನ್ನ ವಿಶೇಷವಾಗಿ ದೇವರು ಪ್ರೀತಿ ಮಾಡಿದ್ದಾರೆ. ಅದಕ್ಕೆ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಇದು ಒಂದು ಇಲಿಸ್ಟ್ರೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸೇವಕನಿದ್ದಾನೆ, ಒಬ್ಬ ಮಗನಿದ್ದಾನೆ. ಸೇವಕನಿಗೂ ಮಗನಿಗೂ ಇರುವಂತ ವ್ಯತ್ಯಾಸ ಏನ್ ಗೊತ್ತಾ? ಸೇವಕ ಎಷ್ಟೇ ಎಕ್ಸಲೆಂಟ್ ಆಗಿರ್ಲಿ, ಎಷ್ಟೇ ಒಳ್ಳೆ ಕಾರ್ಯಗಳು ಮಾಡ್ಲಿ, ಓಕೆನಾ, ಅವ್ನಿಗೇನಿದ್ರು ಏನ್ ಸಿಗುತ್ತೆ? ಸಂಬಳ ಸಿಗುತ್ತೆ. ಏನ್ ಸಿಗುತ್ತೆ? ಆದ್ರೆ ಮಗನಿಗಾದ್ರೂ ಮಗ ಎಂಬ ಒಂದು ಅಧಿಕಾರ ಸಿಗುತ್ತೆ. ಹಲ್ಲೆಲೂಯಾ. ಆ ಸರ್ವೆಂಟ್ ನೋಡಿ ಸ್ವಲ್ಪ ವ್ಯವಸ್ಥೆ ಮಾಡಿ. ಸೇವಕ ಏನೋ ತಪ್ಪು ಮಾಡ್ಬಿಟ್ಟ, ಏನೋ ಬಿದ್ದೋಗ್ತ, ಏನೋ ಮಾಡ್ಬಿಟ್ಟ ಅನ್ಕೊಳ್ಳಿ, ಅವ್ನಿಗೇನೋ ಕೆಲಸ ಹೋಗುತ್ತೆ. ಆದ್ರೆ ನಾವು ಮಕ್ಕಳು ಏನೇ ತಪ್ಪು ಮಾಡ್ಲಿ, ಏನೇ ಸರಿಯಾಗಿ ಇಲ್ಲದೆ ನಡೀಲಿ, ಆದ್ರೂ ಸಹ ನಮ್ಗೆ ಏನಾಗುತ್ತೆ? ಆ ಒಂದು ಮಗ ಎಂಬುವ ಒಂದು ಸಂಕ್ಷಿಪ್, ಆ ಮಗ ಎಂಬ ಅಧಿಕಾರ ನಮ್ಗೆ ಹೋಗೋದೇ ಇಲ್ಲ ಅಲ್ವಾ? ನಮ್ಮ ಮುಂದೆ ಏನ್ ಮಾಡ್ತಾರೆ? ತಂದೆ ಅವರು ಸರಿ ಮಾಡಕ್ ನೋಡ್ತಾರೆ, ಡಿಸಿಪ್ಲಿನ್ ಮಾಡ್ತಾರೆ, ತಿರುಗಿ ನಮ್ಮನ್ನ ಆ ಒಂದು ಪ್ರೀತಿಯಲ್ಲೇ ನಡೆಸ್ತಾರೆ. ಹಾಗೆ ನಾನು ಏಸಪ್ಪ ಕೂಡ ಮಾಡೋದು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಆತನ ಪ್ರೀತಿಯಿಂದ ನಮ್ಮನ್ನ ದೇವರ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ಅದೇ ನಮ್ಗಿರುವಂತಹ ಒಂದು ಭರವಸೆ. ಕಾನ್ಫಿಡೆನ್ಸ್ ಆಫ್ ಎ ಬಿಲೀವರ್ ಇಸ್ ದಟ್ ಹೂ ಐ ಆಮ್ ಇನ್ ಕ್ರೈಸ್ಟ್. ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಅನ್ನೋದನ್ನ ನಾವು ತಿಳ್ಕೊತೀವಿ ನೋಡಿ, ಅದೇ ನಮಗಿರುವಂತಹ ದೊಡ್ಡ ಭರವಸೆ. ನಾವು ಏಸಪ್ಪ ಏನಾಗಿದೆ ಅಂತ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ, ಅದಕ್ಕೆ ನಮ್ಗೆ ಯಾವಾಗ್ಲೂ ಭಯ, ನಮ್ಗೊಂದು ಭರವಸೆ ಇಲ್ಲ. ಮುಂದಿನ ಜೀವಿತದ ಕುರಿತಾಗಿ ನಮ್ಗೆ ಭಯ, ಎಲ್ಲ ಕುರಿತಾಗಿ ಭಯ ಆಗ್ತಾ ಬರ್ತದೆ. ನನಗೆ ಗೊತ್ತಿ ನಾನು ಏಸಪ್ಪನಲ್ಲಿ ಏನಾಗಿದ್ದೇನೆ ಅಂತ. ನಾನು ಏಸಪ್ಪನಲ್ಲಿ ಮಗಳು ಆಗಿದ್ರೆ ದೇವರು ನನ್ನ ಸ್ವಂತ ಮಗನೇ ಕೊಟ್ಟಾತನು, ಬೇರೆ ಯಾವ್ದಾದ್ರು ಕೊಡದೆ ಇರ್ತಾನೋ? ಏನ್ ಹೇಳ್ಬೇಕಿದ್ದೀವಲ್ಲ, ಕೊಟ್ಟೇ ಕೊಡ್ತಾನಲ್ವಾ? ಅದನ್ನ ನಾವು ತಿಳ್ಕೋಬೇಕು ಚೆನ್ನಾಗಿ, ನಾವು ಗೊತ್ತಿರ್ಬೇಕು ನಾವೇನಾಗಿದ್ದೇವೆ ಅಂತ. ಎರಡನೇದಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಅಂದ್ರೆ ಅರ್ಥ ಏನಂದ್ರೆ, ಫಾದರ್ ಈಸ್ ಇನ್ ಚಾರ್ಜ್, ಅಂದ್ರೆ ಆತನ ಮೇಲ್ವಿಚಾರಕರಾಗಿದ್ದಾನೆ. ನನ್ನ ದೇವರು ಹೆಂಗಿದ್ದಾನೆ ಪ್ರಿಯರೇ? ಏನೋ ನಮ್ಮನ್ನ ಸೃಷ್ಟಿ ಮಾಡ್ದ, ಆತನ ಸಾರೂಪ್ಯದಲ್ಲಿ ಮಾಡಿಬಿಟ್ಟ, ಮನುಷ್ಯ ಪಾಪ ಮಾಡಿಬಿಟ್ಟ, ಬಿದ್ದೋಗ್ಬಿಟ್ಟ. ಸರಿ, ಆತನು ಸಹ ರಕ್ಷಿಸೋದಕ್ಕೋಸ್ಕರ ಆತನು ತನ್ನ ತಾನು ಒಪ್ಪಿಸಿಕೊಟ್ಟ. ಇಷ್ಟು ಮಾತ್ರ ಅಲ್ಲ ದೇವರು ಮಾಡೋದು. ದೇವರಿಗೆ ಏನ್ ಇಷ್ಟ ಅಂದ್ರೆ ನಮ್ಮೊಂದಿಗೆ ಒಂದು ಇಂಟಿಮೇಟ್ ರಿಲೇಶನ್ಶಿಪ್, ಒಂದು ಪ್ರೀತಿಯ ಸಂಬಂಧವನ್ನ ಹೊಂದಿಕೊಳ್ಬೇಕಂತ ಆತನು ಯಾವಾಗಲೂ ಆಸೆ ಪಡೋದು. ಆ ಸಂಬಂಧ ಇಲ್ಲ ಅಂದ್ರೆ ನಾವು ಅದು ಬಿಟ್ಟು ಬೇರೆ ಏನೇ ಮಾಡೋದು ಪ್ರಯೋಜನ ಇಲ್ಲ ಪ್ರಿಯ. ಯೇಸಪ್ಪನಿಗೋಸ್ಕರ ನಾವ್ ಏನೇ ಮಾಡಿದ್ರು, ನಾವೇನೇ ನಾವು ಅನ್ಕೊಂಡ್ರು ಅದು ಪ್ರಯೋಜನಕ್ಕೆ ಬರಲ್ಲ.
ದೇವರು ಇಷ್ಟಪಡುವಂಥದ್ದು ಟು ಹ್ಯಾವ್ ಎ ಇಂಟಿಮೇಟ್ ಅಂಡ್ ಲವಿಂಗ್ ರಿಲೇಶನ್ಶಿಪ್ ವಿತ್ ಅಸ್. ನಾನು ಯಾವಾಗಲೂ ಹೇಳ್ತೀನಿ, ರಿಲೇಶನ್ಶಿಪ್ಸ್ ಅಲ್ಲಿ ಯಾವಾಗಲೂ ಅದೇ ಸಂಬಂಧದಲ್ಲಿ ಬರೋದೇನು ಪ್ರೀತಿ. ಪ್ರೀತಿ ಇಲ್ಲ ಅಂದ್ರೆ ಆ ಸಂಬಂಧ ಒಂದು ಏನ್ ಗೊತ್ತಾ, ಕಪಟವಾಗಿರುವಂತ ಸಂಬಂಧ. ಯಾರೋ ಮಾಡ್ಬಿಟ್ಟಿದ್ದಾರೆ ಮದ್ವೆನ, ಹೆಂಗೋ ಜೀವ ಸಾಕೊಂಡ್ಬಿಡ್ತೀವಿ ಬಿಡು, ಹಂಗಾಗೋಗುತ್ತದು. ಆಗುತ್ತಾ ಇಲ್ವಾ? ಕಟ್ಟಾಗಿರೇನ್ರಿ ಹಂಗ್ ನೋಡ್ತೀರ ಮಕಾನ? ಎರಡು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ ಪಾಪ. ಯಾರೋ ಕಟ್ಬಿಟ್ರ ಏನ್ ಮಾಡ್ತಾರೆ? 25 ವರ್ಷ ಆಗೋದು, 30 ವರ್ಷ ಆಗೋದು, ಏನ್ ಮಾಡ್ತಾರೆ? ಕಟ್ಕೊಂಡ್ಮೇಲೆ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇಲ್ವಾ? ಹಂಗಲ್ಲ ಪ್ರಿಯರೇ, ಸಂಬಂಧದಲ್ಲಿ ಬರಬೇಕಾಗಿರುವಂಥದ್ದು ಪ್ರೀತಿ. ಅದನ್ನೇ ಯೇಸಪ್ಪ ಹೇಳ್ತಾನೆ, ಆ ತರ ಮನುಷ್ಯಂತ್ರನೇ ಇದೆಯಲ್ಲ ಹಂಗಂದ್ರೆ ಬರ್ಬೇಡ ಅಂತ ದೇವ್ರು. ಹಾಲೆಲೂಯಾ. I love to say that. ನಾವು ಯಥಾರ್ಥವಾಗಿ ಯೇಸಪ್ಪನ ಪ್ರೀತಿ ಮಾಡೋದನ್ನೇ ದೇವ್ರು ಇಷ್ಟಪಡೋದು. ಹೇಳ್ತೀರಲ್ಲ, ಯಾವಾಗ ಹೇಳ್ತೀವಿ, ಏನೇ ಕಾಸು ಕೊಡ್ಲಿ, ಏನೇ ನೀವು ಸೇವೆ ಮಾಡಿ, ಏನೇ ಬೈಬಲ್ ಹೋಗ್ಲಿ, ಏನೇ ಪ್ರಾರ್ಥನೆ ಮಾಡಿ, ಅದೆಲ್ಲಕ್ಕಿಂತ ಹೆಚ್ಚಾಗಿದೆ ಅಂತ ಕೇಳೋದು ನಮ್ಮ ಪ್ರೀತಿಯಿಂದ. ನಾವು ಪ್ರೀತಿಯಿಂದ ಅದನ್ನ ತಗೋಬೇಕು. ಒಬ್ಬ ಮಗು ತಾಯಿ ಹತ್ರ ಹೋಗುವ ಹಾಗೆ, ಒಬ್ಬ ಗಂಡ ಹೆಂಡತಿ ಹತ್ರ ಹೋಗುವ, ಹೆಂಡತಿ ಗಂಡ ಹತ್ರ ಹೋಗುವ ಹಾಗೆ ಆ ಪ್ರೀತಿ ಬರಬೇಕು. ಅದಕ್ಕೆ ನೀವು ಎಫೆಸ ಪತ್ರಿಕೆ ಗೋಳ ಬೈತಾ, ಇಟ್ಸ್ ಅ ರಹಸ್ಯ, ಇಟ್ಸ್ ಅ ಸೀಕ್ರೆಟ್ ಅಲ್ವಾ? ಆ ಸಂಬಂಧವನ್ನ ಯಾರು ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಪ್ರಿಯ. ಸ್ವಲ್ಪ ಅರ್ಥ ಮಾಡಿ, ಗಂಡ ಹೆಂಡತಿ ಸಂಬಂಧ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತಾ? ಫುಲ್ ಮಾಡಕ್ಕಾಗುತ್ತಾ? ಆಗೋದೇ ಇಲ್ಲ. ಹಂಗೆ ಇದು ಸಹ ಆ ಸಂಬಂಧವನ್ನೇ ದೇವ್ರು ನಮ್ಮ ಹತ್ರ ಕೇಳೋದು. ಅದಕ್ಕೆ ಆತ ನನಗೇನಾಗಿರ್ತಾನೆ? ಒಡೆಯನಾಗಿರ್ತಾನೆ. He'll be in charge of my life. ನನ್ನ ಜೀವಿತಕ್ಕೆ ಆತನೇ ಮೇಲ್ವಿಚಾರಕರಾಗಿದ್ರೆ ನಾವು ಭಯ ಪಡ್ಬೇಕಾ? ಯಾವುದಕ್ಕೂ ಭಯ ಪಡೋದು ಬೇಡ. ಹೆಂಗಿರ್ತ ಗೊತ್ತಾ? ನಾವೆಲ್ಲದಕ್ಕೂ ಆತರ ಹತ್ರ ಹೋಗ್ಬೋದು, ಎಲ್ಲದಕ್ಕೂ ಹೋಗ್ಬೋದು ಆತರ ಹತ್ರ. ನೀವು ತಪ್ಪು ಮಾಡಿದ್ರು ಹೋಗ್ಬೋದು, ನೀವು ಸರಿಯಾಗಿದ್ರು ಹೋಗ್ಬೋದು, ನಿಮ್ಗೆ ಕಷ್ಟ ಬಂದ್ರು ಹೋಗ್ಬೋದು, ನಿಮ್ಗೆ ಸುಖ ಬಂದ್ರು ಹೋಗ್ಬೋದು. ಎಲ್ಲಾ ಸಮಯದಲ್ಲೂ 24/7 ನೀವೇನು ಬೇಜ ಮಾಡ್ಕೊಂಡು ಬೇಡ. ಅಯ್ಯೋ ಏನ್ ಅನ್ಕೊಂತಾನ ಏಸಪ್ಪ? ಏನು ಅನ್ಕೋಣ, ಮನುಷ್ಯನ್ ಅನ್ಕೋದು, ಏಸಪ್ಪ ಅನ್ಕೋದೇ ಇಲ್ಲ. ಹಂಗೆ ಬಾಬಾವೇ ಅಂತಾನೆ. ಗಾಡ್ ಲವ್ಸ್ ದಾಟ್. ನಾವ್ ಹೆಂಗಿದ್ದೀವೋ ಹಂಗೆ ಏಸಪ್ಪನ ಮುಂಭಾಗದಲ್ಲಿ ಹೋಗ್ಬೇಕು. ನಮ್ಮನ್ನ ನಾವು ಮುಚ್ಚಿಕೊಳ್ಳೋದು ಬೇಡ, ಮಾಸ್ಕ್ ಹಾಕೋದು ಬೇಡ, ಕಪಟತನ ಬೇಡ. ದೇವ್ರ ಮುಂದೆ ನಾನು ಹಿಂಗೆ ಸ್ವಲ್ಪ ಇರೋದು, ನನ್ನ ಸರಿ ಮಾಡು ಅಂತ ಕೇಳುವಾಗ ದೇವರು ನಮ್ಮನ್ನ ಆಳ್ವಿಕೆ ಮಾಡುವಾತನಾಗಿದ್ದಾನೆ. ಆದ್ದರಿಂದ ಒಂದು ವಚನ ಹೇಳ್ತಾರಲ್ಲ, ದೇವರು ನಮಗೆ ಎಂತ ಒಂದು ಪುತ್ರ ಸ್ವೀಕಾರ ಕೊಟ್ಟಿದ್ದಾರಂತೆ, ಅಪ್ಪ. ಅದಕ್ಕೆ ಇಂಗ್ಲಿಷ್ ಚೆನ್ನಾಗಿ ಡ್ಯಾಡಿ ಅಂತಾರೆ. ಅದು ನನ್ಗೆ ಯಾಕೋ ಸರಿ ಅರ್ಥ ಆಗಲ್ಲ ಅಲ್ಲ. ಅಪ್ಪ ಅನ್ನೋದು ಚೆನ್ನಾಗಿದೆ ಅಲ್ವಾ? ನಾನು ಅಪ್ಪನ ಅಪ್ಪ ಅಂತ ಕೇಳ್ತಾನೆ, ಡ್ಯಾಡಿ ಅನ್ನೋ ಒಂಥರ ಇದೆಯಲ್ವಾ? ಸ್ವಲ್ಪ ಡ್ಯಾಡಿ ಅಂತ ನಂಗೆ ಅಷ್ಟೊಂದು ಇದಾಗಲ್ಲ. ಅವ್ರು ಇಷ್ಟ ಅಲ್ಲ, ನಿಮಗೆ ಮಮ್ಮಿ ಅಂತಿದ್ರೆ ಸರಿ ಅಲ್ವಾ? ಇಷ್ಟ ಆಗ್ಬಿಡ್ತಾರೆ. ಇಲ್ಲ ನೋಡ್ತೇವೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಲ್ಲ. ಭವಿಷ್ಯತ್ ಜ್ಞಾನಕ್ಕೆ ಅನುಸಾರವಾಗಿ ಮೊದಲೇ ದೇವರು ಗೊತ್ತು ನಮ್ಮನ್ನ, ಅದನ್ನ ಆರಿಸಿಕೊಂಡಿದ್ದಾನೆ. ಅರ್ಥ ಏನು? ನಮ್ಮನ್ನ ಪ್ರೀತಿ ಮಾಡಿದ್ದಾನೆ, ನಮಗೆ ಅದನ್ನ ಮೇಲ್ವಿಚಾರಕನಾಗಿರ್ತಾನೆ. ನಮ್ಮನ್ನು ಆರಿಸಿಕೊಂಡಿದ್ದು ನಮಗೆ ಒಂದು ಭಾಗ್ಯವೇ ಅಲ್ವಾ, ಪ್ರಿವಿಲೇಜ್. ಆದ್ರೆ ಆರಿಸಿಕೊಂಡದ್ರಲ್ಲಿ ಉದ್ದೇಶ ಉಂಟು ಪ್ರಿಯರೇ. ಹೇಳಿ, ಉದ್ದೇಶ ಉಂಟು. ನನ್ನೇ ಸ್ವಲ್ಪ ಗಾಡ್ ಆಫ್ ಪರ್ಪಸ್. ಯಾವ್ದೊಂದು ಮಾಡ್ತಾನಂದ್ರೆ ಉದ್ದೇಶ ಇಲ್ಲದೆ ಮಾಡೋದಿಲ್ಲ. ಉದ್ದೇಶ ಪೂರ್ವಕವಾಗಿ ದೇವರು ಎಲ್ಲವನ್ನೂ ಮಾಡೋದು. ನಮ್ಮ ಜೀವಿತ ಕೆಟ್ಟಾಗಿರ್ಬೋದು, ಆದ್ರೆ ಅದು ಉದ್ದೇಶ ಪೂರ್ವಕವಾಗಿ ಮಾಡುತ್ತಾರೆ, ಮಾಡುವಾತನಾಗಿದ್ದಾನೆ. ಯಾವ ಉದ್ದೇಶದಿಂದ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಅದೇ ವಚನ ನಾವು ನೋಡ್ತೇವೆ. ಮೊದಲೇದಾಗಿ ದೇವರು ತನಗೋಸ್ಕರವಾಗಿ ನಮ್ಮನ್ನ ಸೆಟ್ ಅಸ್ ಅಪಾರ್ಟ್, ಅಂದ್ರೆ ನಮ್ಮನ್ನ ಬೇರ್ಪಡಿಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ. ಎಲ್ಲರಲ್ಲಿ ಬೇರ್ಪಡಿಸುವುದಕ್ಕಾಗಿ, ಆತನಿಗಾಗಿ, ಆತನು ಬೇರ್ಪಡಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ನಮ್ಮೆಲ್ಲರಿಗೂ ಗೊತ್ತು ಸ್ಯಾಂಕ್ಟಿಫೈಯಿಂಗ್ ಅಥವಾ ಸ್ಯಾಂಕ್ಟಿಫಿಕೇಶನ್ ಗೊತ್ತಲ್ವಾ? ಕೇಳಿರೋಣ. ಶುದ್ಧೀಕರಣ. ನಮ್ಮ ಒಂದು ರಕ್ಷಣೆಯಲ್ಲಿ 3 ಹಂತಗಳುಂಟು. ಮೊದಲೇನು? ಜಸ್ಟಿಫಿಕೇಶನ್. ನಾನು ಕರ್ತನ ಮುಂಭಾಗದಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದೇನೆ. ಎರಡನೇನು? ಶುದ್ಧೀಕರಣ. ನನ್ನನ್ನು ನಾನು ಕರ್ತನಿಗೆ ಒಪ್ಪಿಸಿಕೊಟ್ಟವಳಾಗಿ ನನ್ನನ್ನು ಆತನ ಏನ್ ಮಾಡ್ತಾನೆ? ಸರಿ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆತನ ಸ್ವಾತಂತ್ರ್ಯ ಬರುವ ಹಾಗೆ ನಮ್ಮಲ್ಲಿ. ಅದ ನಂತರ 3ನೇ ಹಂತಕ್ಕೆ ಹೋಗ್ತೇವೆ, ಗ್ಲೋರಿಫಿಕೇಶನ್. ಮಹಿಮೆ ಪಡಿಸ್ಬಿಡ್ತಾನೆ. ಅವಾಗ ದೇವರು ನಮ್ಮನ್ನ ಪರಲೋಕಕ್ಕೆ ಎತ್ಕೊಂಡು ಹೋಗಿ ಬಿಡ್ತಾನೆ. ನಾನು ಅವತ್ತೇ ಹೇಳಿದೆ, ಈ ಮೆಸೇಜ್ ಕೊಟ್ಟಾಗ ಹೇಳ್ದೆ, ಯಾರ ಪರಲೋಕ ಹೋಗ್ಬೇಕು, ಅವ್ರು ಬೇಗ ಏನಾಗಬೇಕು, ರೆಡಿ ಆಗ್ಬೇಕು. ಅದಕ್ಕೆ ನಾವು ರೆಡಿ ಆಗಲ್ಲ. ಪರಲೋಕ ಹೋಗ್ಬೇಕಾಗುತ್ತಲ್ಲ, ಇನ್ನು ಲೋಕದಲ್ಲಿ ಜಾಸ್ತಿ ಕೆಲಸಗಳಿವೆ ಅಲ್ವಾ? ಗಂಡ ಹೆಂಡತಿ ಮಕ್ಕಳು, ಆ ಕೆಲಸ ಈ ಕೆಲಸ, ಮನೆ ಕಟ್ಟು ಅಲ್ವಾ? ಅದು ಓದ್ಬೇಕು, ಇದು ಓದ್ಬೇಕು, ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಎಷ್ಟೊಂದು ಆಸೆ ಇಟ್ಕೊಂಡಿರ್ತೀವಿ ಮನ್ಸಲ್ಲಿ. ಅದೆಲ್ಲ ತೀರ್ಸ್ಕೊಳೋವರೆಗೂ ನಾವು ಹೋಗಲ್ಲ. ತೀರ್ಸ್ಕೊಂಡು ಹೋದ್ರೆ ಒಳ್ಳೇದು. ಅದೊಂದು ಬೇರೆ ತರ ಆಗ್ಬಿಟ್ಟಿದೆ, ಕಷ್ಟ ಅಲ್ವಾ? ಒಳಗೆ ಈಗ ನೋಡ್ತೇವೆ ಸ್ಯಾಂಕ್ಟಿಫೈಯಿಂಗ್ ಅಥವಾ ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳ್ತೀವಲ್ಲ,
ಅದ್ರ ಒಂದು ಮೂಲ ಒಂದು ಅರ್ಥ ಏನು ಗೊತ್ತಾ? ಟು ಸೆಟ್ ಅಪಾರ್ಟ್ ಅಥವಾ ಟು ಮೇಕ್ ಹೋಲಿ, ನಮ್ಮನ್ನ ಬೇರ್ಪಡಿಸುವಂತದ್ದು ಅಥವಾ ಪರಿಶುದ್ಧ ಮಾಡುವಂತದ್ದು. ಅದೇ ಪೇತ್ರ ನಾವು ಓದಿ ವಚನ ಓದು ಅದೇ ಇಟ್ಕೊಳ್ಳಿ. ಅದು ಓದಿ ಫಸ್ಟ್ ಲೈನ್ ಹೇಳ್ತದೆ 1 ಪೇತ್ರ 1:7 ಮೊದಲ ಲೈನ್ ಓದ್ರಿ. ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ. ಸಾಕು. ಪ್ರತಿಷ್ಠೆ ಅಂದ್ರೆ ಡೆಡಿಕೇಶನ್ ಅಂದ್ರೆ ಏನೇಳಿ ಟು ಸೆಟ್ ಅಪಾರ್ಟ್ ಅಲ್ವಾ? ನಮ್ಮನ್ನು ನಾವು ದೇವರಿಗೋಸ್ಕರವಾಗಿ ಬೇರ್ಪಡಿಸುವಂತದ್ದು. ನಾವು ಮಕ್ಕಳಿಗೆ ಡೆಡಿಕೇಶನ್ ಕೊಡ್ತೀವಿ ಗೊತ್ತಾನೆ? ಯಾಕೆ ಕೊಡ್ತೀವಿ? ಈ ಮಗು ನಿಂದೆ ಸಪ್ಪ ಅಂತ ಹೇಳಕ್ಕೆ. ಮಗು ಯಾರು? ಏಸಪ್ಪ ಅಂತ ನಾವು ಕೊಡ್ತೀವಲ್ವಾ? ಅನೇಕರು ನಾವಿಲ್ಲಿ ಚಿಕ್ಕ ಮಗು ಆಗಿದ್ದಾಗ ಡೆಡಿಕೇಟ್ ಆಗಿಲ್ಲ ಅಲ್ವಾ? ಆಗಿಲ್ಲ. ನಮ್ಮ ದೇವರಿಗೋಸ್ಕರ ಒಪ್ಪಿಸ್ಕೊಟ್ಟ ನಾವು ಅಪ್ಪ ಅಮ್ಮ ಒಪ್ಪಿಸ್ಕೊಟ್ಟಿಲ್ಲ. ಅದೇ ಅನೇಕರನ್ನ ಒಪ್ಪಿಸ್ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ನಾವು ನೋಡ್ತೇವೆ ಅನೇಕ ತೋರಿಸ್ತಾರೆ ಸೆಟ್ ಅಪಾರ್ಟ್, ನಮ್ಮನ್ನು ನಾವು ಬೇರ್ಪಡಿಸಿಕೊಳ್ಳುವಂಥದ್ದು ದೇವರಿಗೋಸ್ಕರವಾಗಿ. ಈ ಸ್ಯಾಂಕ್ಟಿಫಿಕೇಶನ್ ಅನ್ನುವಂಥದ್ದು ಪ್ರಿಯರೇ ದೇವರು ಮಾಡುವಂಥದ್ದು ನನ್ನಲ್ಲಿ. ಕೇಳಿಸ್ಕೊಳ್ಳಿ, ಸ್ಯಾಂಕ್ಟಿಫಿಕೇಶನ್ ಇಸ್ ವಾಟ್ ಗಾಡ್ ಡಸ್ ಇನ್ ಮೀ, ನನ್ನಲ್ಲಿ ಆತನು ಮಾಡುವಂಥದ್ದು ಅಲ್ವಾ? ನಾನು ಆತನಿಗಲ್ಲಿ ಹೋಗಿ ನನ್ನ ಈ ತರ ಮಾಡು ಆ ತರ ಮಾಡು ಅಂತ ಕೇಳುವಂಥದ್ದಲ್ಲ. ಇಲ್ಲೇ ನಮಗೂ ಲೋಕದ ಜನರಿಗೂ ಇರುವಂತ ವ್ಯತ್ಯಾಸ. ಶುದ್ಧೀಕರಣ ಅನ್ನುವಾಗ ನಾನು ಶುದ್ಧಿ ಮಾಡ್ಕೋಬೇಕು ಅನ್ಬೇಕಾದ್ರೆ ಲೋಕದ ಜನರ ಒಂದು ದೃಷ್ಟಿಕೋನ ಹೆಂಗಿದೆ, ಅವ್ರು ಶುದ್ಧಿ ಆಗ್ಬೇಕು ಅಂತ ಏನೆಲ್ಲ ಮಾಡ್ತಾರೆ ಗೊತ್ತಲ್ಲ? ತಾವು ಶುದ್ಧಿ ಆಗ್ಕೋಸ ಎಲ್ಲ ಹೋಗ್ತಾರೆ, ನದಿಗಳ ಹತ್ರ ಹೋಗ್ತಾರೆ, ಬೆಟ್ಟಕ್ಕೆ ಹೋಗ್ತಾರೆ ಅಲ್ವಾ? ಕೂದಲನ್ನ ಕೊಡ್ತಾರೆ ಅಲ್ವಾ? ತಮಗಿರುವಂತಹ ಎಲ್ಲ ಒಂದು ಕಾರ್ಯಗಳನ್ನ ಕೊಡ್ತಾರೆ. ಯಾಕೆ? ತಾವು ಶುದ್ಧಿ ಆಗ್ಬೇಕು ಅಂತ, ಅವ್ರ ಪಾಪಗಳು ತೊಳೆಯಲ್ಪಡ್ಬೇಕು ಅಂತ. ಅದೇ ನಾನು ಅಲ್ಲಿ ಬರ್ತದೆ. ಆದ್ರೆ ಬಿಬ್ಲಿಕಲ್ ಆಗಿ ನೋಡಿದ್ರೆ ಸತ್ಯವೇದ ಪ್ರಕಾರವಾಗಿ ದೇವರೇನು ಹೇಳ್ತಾನೆ, ಆತ ನಮ್ಮನ್ನ ಶುದ್ಧಿ ಮಾಡುವಂತದ್ದು. ಅದೇನಾಗತ್ತೆ ವ್ಯತ್ಯಾಸ ಏನು? ನಾನಲ್ಲ, ದೇವರು. ದೇವರು ನನ್ನನ್ನ ಶುದ್ಧಿ ಮಾಡುವಂತದ್ದು. ನಮ್ಮನ್ನು ಶುದ್ಧಿ ಮಾಡ್ಬೇಕಂತ ಏನ್ ಕೊಟ್ಟಿದ್ದ ನಮಗೋಸ್ಕರವಾಗಿ? ಪರಿಶುದ್ಧವಾದ ರಕ್ತವನ್ನ ಕೊಟ್ಟಿದ್ದಾರೆ ಅಲ್ವಾ? ಆತ ನನ್ನನ್ನು ಶುದ್ಧಿ ಮಾಡುವಂಥದ್ದು, ನಾನು ಶುದ್ಧಿ ಮಾಡಿಕೊಳ್ಳುವಂಥದ್ದಲ್ಲ. ದಟ್ಸ್ ಅ ಸ್ಯಾಂಕ್ಟಿಫಿಕೇಶನ್. ಎರಡನೇದಾಗಿ ಯಾಕೆ ನಮ್ಮನ್ನ ಆತನು ಆರಿಸಿಕೊಂಡಿದ್ದಾನಂದ್ರೆ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ಒಂದು ಉಪಯೋಗಕ್ಕಾಗಿ ನಮ್ಮನ್ನ ಸೆಟ್ ಅಪಾರ್ಟ್ ಮಾಡ್ತಾನೆ. ಅಂದ್ರೆ ದೇವರ ಉಪಯೋಗವಾಗಿ ನಮ್ಮನ್ನ ಬೇರ್ಪಡಿಸ್ತಾನೆ. ಯಾವ್ದ್ರಿಂದ ಬೇರ್ಪಡಿಸ್ತಾನೆ? ಈ ಲೋಕದಿಂದ, ಲೋಕದ ಆಸೆಯಿಂದ, ಲೋಕದ ಎಲ್ಲ ಕಾರ್ಯಗಳಿಂದ ನಮ್ಮನ್ನ ದೇವರು ಬೇರ್ಪಡಿಸಿ ಆತನಿಗೋಸ್ಕರವಾಗಿ ಏನ್ ಮಾಡ್ಕೋತಾನೆ? ಆರಿಸಿಕೊಂಡಿದ್ದಾನೆ. ಆತನ ಉದ್ದೇಶ ಈ ಲೋಕದಲ್ಲಿ ನೆರವೇರಬೇಕೆಂದು ಪ್ರಿಯರೇ, ಈ ಲೋಕದಲ್ಲಿ ಆತನ ಉದ್ದೇಶ ನೆರವೇರಬೇಕೆಂದು ಪರಿಶುದ್ಧ ರಕ್ತದ ಮೂಲಕವಾಗಿ ನಮ್ಮನ್ನ ಆತನ ಪರಿಶುದ್ಧ ಮಾಡಿ ಈ ಲೋಕದಲ್ಲಿ ಇರುವಂತಹ ಆತನ ಉದ್ದೇಶ ಏನು? ನಾವೇನಾಗಿರ್ಬೇಕಂತ ಆತನ ಇಷ್ಟಪಡ್ತಾನಂದ್ರೆ ಆತನ ಪ್ರತಿನಿಧಿಗಳಾಗಿರಬೇಕು. ಎಲ್ರಿ ವಿ ಶುಡ್ ಬಿ ರೆಪ್ರೆಸೆಂಟೇಟಿವ್ ಆಫ್ ಜೀಸಸ್ ಕ್ರೈಸ್ಟ್ ಇನ್ ದಿಸ್ ವರ್ಲ್ಡ್. ಪ್ರತಿನಿಧಿ ಅಂದ್ರೆ ನಿಮ್ಗೆ ಗೊತ್ತು ಅನ್ಸುತ್ತೆ ಅಲ್ವಾ? ಒಂದು ವಸ್ತುನೋ ಒಂದು ದೇಶನೋ ಅಥವಾ ಒಂದು ಕಾರ್ಯನ ನಾವೇನ್ ಮಾಡ್ತೀವಿ? ಪ್ರತಿಬಿಂಬಿಸ್ತೀವಿ ಅಲ್ವಾ? ನಾವ್ ಹೇಳ್ತೀವಿ ಪ್ರತಿನಿಧಿಸ್ತೀವಿ. ನಾವೇನ್ ಮಾಡ್ತೀವಿ? ಸೆಕ್ಸ್ ರೆಪ್ರೆಸೆಂಟೇಟಿವ್ ನೋಡಿದೀವಲ್ಲ, ನೋಡಿದ್ರಾ? ಸೆಕ್ಸ್ ರೆಪ್ರೆಸೆಂಟೇಟಿವ್ ಯಾರೆಲ್ಲ ಬಂದಿದ್ದಾರೆ? ಸೆಕ್ಸ್ ರೆಪ್ರೆಸೆಂಟೇಟಿವ್ ಬಂದಿದ್ದಾರಾ? ರೆಪ್ರೆಸೆಂಟೇಟಿವ್ ಬಂದಿದ್ದಾರೇನ್ರಿ? ಬಾಗಿ ತರ್ತಾರೇನ್ರಿ? ಏನ್ ಬಂದು ಈ ವಸ್ತು ಹಂಗೆ, ಈ ವಸ್ತು ಹಂಗೆ, ಆದ್ರೆ ಅವ್ರೇನ್ ಮಾಡ್ತಾರೆ? ಆ ವಸ್ತು ಕುರಿತಾಗಿ ನಮಗೆ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡಿ. ಯಾಕೋಸ್ಕರ ಮಾಡ್ತಾರದಲ್ಲ ಹೇಳಿ? ಅದ್ ತಗೊಳ್ಳಿ ಅಂತ, ಅದ್ ಇಸ್ಕೊಳ್ಳಿ ಅಂತ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅವರು. ಅದೇ ನಮ್ ಜೀವಿತ ಆಗಿರ್ಬೇಕು. ಆಮೇಲೆ ಯೇಸು ಕ್ರಿಸ್ತನನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಈ ಲೋಕದಲ್ಲಿ. ಯೇಸು ಕ್ರಿಸ್ತ ನಾವು ಪ್ರತಿನಿಧಿಸಬೇಕು ಪ್ರಿಯರಿ ಈ ಲೋಕದಲ್ಲಿ. ಅದೇ ಆ ಉದ್ದೇಶ ದೇವರು ನಮ್ಮನ್ನ ಬೇರ್ಪಡಿಸೋ ಆತನಾಗಿದ್ದಾನೆ. ಸ್ವಲ್ಪ ಯೋಚನೆ ಮಾಡೋಣ ಆನೆಸ್ಟ್ ಆಗಿ. ವಿಶ್ವಾಸಿಗಳಾಗಿ ನಾವು, ನಾನು ಸೇರ್ಕೊಂಡು ಹೇಳ್ತೇನೆ, ಅನೇಕ ಸಾರಿ ಎಷ್ಟು ಆಯ್ಕೆಗಳನ್ನ ಮಾಡ್ಕೊಂಡಿದ್ದೇವೆ ಅಲ್ವಾ? ಚಾಯ್ಸಸ್ ಮಾಡಿದ್ದೇವೆ ತಾನೆ? ಆ ಚಾಯ್ಸ್ ಎಲ್ಲ ಮಾಡ್ಬಿಟ್ಟು ಏನಂತೀವಿ ನಾವು? ದೇವರು ಇದನ್ನೇ ಮಾಡೋದು, ದೇವರ ಚಿತ್ತ ಇದೆ, ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ ಅಂತೀವ ಇಲ್ವಾ? ಹುಷಾರಾಗಿದ್ದೀರ ಅಂತೀವಿ ತಾನೆ? ಎಷ್ಟು ಸಾರಿ ಮಾಡಿದ್ದೀವಿ ಆತರ ನಾವು. ಅವಾಗ ಏನ್ ತೋರಿಸುತ್ತೆ ಪ್ರಿಯರೇ? ನಮ್ಮ ಜೀವಿತಕ್ಕೆ ನಾವೇ ಯಜಮಾನಿ ಆಗಿದ್ದೀವಿ. ಇನ್ ಚಾರ್ಜ್ ಆಫ್ ಅವರ್ ಲೈಫ್. ನಮಗೆ ನಾವೇ ಮೇಲ್ವಿಚಾರಕರಾಗಿದ್ದೇವೆ
ಅದರಲ್ಲಿ ದೇವರು ನಮ್ಮನ್ನ ತನ್ನ ಒಂದು ಉದ್ದೇಶಕ್ಕೋಸ್ಕರವಾಗಿ ತನ್ನ ಒಂದು ಉಪಯೋಗಕ್ಕಾಗಿ ಏನ್ ಮಾಡಿದ್ದಾನೆ, ಬೇರ್ಪಡಿಸಿಕೊಂಡಿದ್ದಾನೆ. ಹಾಗೆ ನಾನೇನ್ ಮಾಡಿಕೊ ನಮ್ಮ ಜೀವಿತವನ್ನ ಆತನ ಕರೆಗಳಲ್ಲಿ ಒಪ್ಪಿಸಿಕೊಡಬೇಕು. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇದ್ದುಕೊಂಡು ಆತನ ಪ್ರಸನ್ನತೆಯಿಂದ ಆತನ ಶಕ್ತಿಯಿಂದ ನಮ್ಮಲ್ಲಿ ಯೇಸು ಕ್ರಿಸ್ತನ ಆ ಸ್ವಭಾವವನ್ನ ಆತನ ಒಂದು ಸಾರೂಪ್ಯವನ್ನ ನಮ್ಮಲ್ಲಿ ಉಂಟು ಮಾಡುತ್ತಾನೆ. ಪ್ರಿಯರೇ, ನಾನು ವಾಕ್ಯ ಹೇಳಿದೆ, ಸ್ವಭಾವ ಅಂತ. ಕ್ಯಾರೆಕ್ಟರ್ ಗೊತ್ತಲ್ಲ, ಸ್ವಭಾವ. ಈ ಕ್ಯಾರೆಕ್ಟರ್ ಅಂತ ಹೇಳ್ಬೇಕಾದ್ರೆ ಅನೇಕರು ನಾವೇನ್ ಯೋಚನೆ ಮಾಡಿದೀವಿ, ನಾವು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ಸ್ವಭಾವ ಅನ್ನುವಂಥದ್ದು ಯಾವಾಗ ತೋರಿಸಲ್ಪಡ್ತದೆ ಗೊತ್ತಾ? ನಾವು ಪಬ್ಲಿಕ್ ಆಗಿರುವಾಗ ತೋರಿಸುವಂತದ್ದನ್ನ ಸ್ವಭಾವ. ಕೇಳಿಸ್ಕೊಳ್ಳಿ, ನಾನು ಪಬ್ಲಿಕ್ ಆಗಿರ್ಬೇಕಾದ್ರೆ ತೋರಿಸುವಂತ ನನ್ನ ಸ್ವಭಾವ, ನಿಜವಾದ ನೈಜವಾದ ಸ್ವಭಾವ ಅದಲ್ಲ. ಇದೀರಾ? ಅವ್ರು ಹೇಳಿದ ಅನೇಕ ವಿಷಯಗಳಲ್ಲಿ, ಅನೇಕ ಸಾರಿ, ಅನೇಕ ವೇಳೆಗಳಲ್ಲಿ ನಾವು ನಮ್ಮ ಸ್ವಭಾವವನ್ನು ಮುಚ್ಚಿಟ್ಟುಕೊಂಡು ಏನ್ ಮಾಡ್ತೀವಿ, ಒಳ್ಳೆ ಸ್ವಭಾವ ತೋರಿಸ್ತಾ ಇರ್ತೀವಿ ಪಬ್ಲಿಕ್ ಅಲ್ಲಿ. ಆದ್ರೆ ಪ್ರೈವೇಟ್ ಆಗಿ ತೋರಿಸ್ತೀವಲ್ಲ. ಹೆಂಗಂದ್ರೆ ನಮ್ಗೆ ಹೇಳ್ತೀನಿ, ಸಂಡೇ ಬೆಳಗ್ಗೆ ನಾವಿಲ್ಲಿ ಬಂದು ಆರಾಧನೆ ಮಾಡ್ಬೇಕಾದ್ರೆ ತೋರಿಸುವಂತ ಸ್ವಭಾವವಲ್ಲ ನಿಜವಾದ ಸ್ವಭಾವ. ಸಂಡೇ ಮಧ್ಯಾಹ್ನ ನಾವು ಊಟಕ್ಕೆ ಹೋಗ್ತೀವಲ್ಲ ಮನೆಗೆ, ಅಲ್ಲಿ ತೋರಿಸ್ತೀವಿ ನೋಡಿ ಸ್ವಭಾವ, ಅದೇ ನಿಜವಾದ ಸ್ವಭಾವ. ಕರೆಕ್ಟಲ್ಲ? ನಮ್ಮೊಂದಿಗೆ ಇರುವಂತವ್ರು, ನಮ್ಮ ಕುಟುಂಬದೊಂದಿಗೆ ಇರುವಂತವ್ರಿಗೆ ಯಾರು ನಮ್ಮನ್ನ ಎದುರಿಸಲ್ಲ, ನಮ್ಮನ್ನ ಕ್ರಿಟಿಕ್ ಮಾಡಲ್ಲ. ನಾನೇ ಎಲ್ಲ ಅಂತ ಹೇಳ್ಬೇಕಾದ್ರೆ ತೋರಿಸ್ತೀವಿ ನೋಡಿ ಸ್ವಭಾವ. That's the real true character of a believer. Amen. ಯಾಕೆ ಹೇಳಿ? ಜನ ಏನ್ ಅನ್ಕೊಂಡ್ಬಿಡ್ತಾರೋ. ಬೇಕಾದ್ರೆ ನೋಡಿ, ಎಲ್ರಿಗೂ ಏನ್ ಗೊತ್ತಾ, ನಾನು ಒಳ್ಳೆಯವಳಾಗಿರ್ಬೇಕು, ಎಲ್ರೂ ಮುಂದೆ ಅಲ್ಲಿ ಅವ್ರು ಎಂತಿ ಇರ್ತಾರೆ, ಮಕ್ಕಳಿರ್ತಾರೆ, ಅಲ್ಲೂ ಕೂಡ ಎಷ್ಟು ಪಲ್ಯ ಆಗಿದೆ ನೋಡಿ. ಆ ಗುಂಪಲ್ಲಿ ಅವ್ರ ಎಂತಿ ಮಕ್ಕಳು ಇರ್ತಾರೆ, ಅವ್ರ ಮುಂದೆ ಅಪ್ಪ ಏನ್ ಒಳ್ಳೆ ತೋರ್ಸ್ಕೊಂಡ್ಬಿಡ್ತಾರೆ. ಮನೆಗೆ ಹೋದ್ಮೇಲೆ ಬರೀ ಎಂತಿ ಮಕ್ಕಳು ಗಂಟ ಆಗಿರ್ತಾರೆ, ಅಲ್ಲಿ ತೋರಿಸ್ತಾರೆ ನೋಡಿ ಅವ್ರ ಸ್ವಭಾವನ. ಸಾರಳೊಂದು ಉಪ್ಪಿಲ್ಲ, ನಮ್ ಜಾತಿ ನಗ್ತಾ ಇರ್ತಾರೆ. ಸಾರಲ್ಲಿ ಖಾರ ಇಲ್ಲ ಅಲ್ವಾ? ಏನೇನ್ ನೋಡ್ತೀವಿ ನಾವು, ಬುದ್ಧಿ ತೋರಿಸ್ಬಿಡ್ತಾನೆ. ಅದೇ ಕ್ರಿಯೆ ಕ್ಯಾರೆಕ್ಟರ್ ಅನ್ನುವಂಥದ್ದು, ಆ ಸ್ವಭಾವ ಅನ್ನುವಂಥದ್ದು ನಾವೆಲ್ಲರ ಮುಂದೆ ತೋರಿಸುವಂಥದ್ದು. ನಾವು ಸಿಂಗಲ್ ಆಗಿ, ಪ್ರೈವೇಟ್ ಆಗಿ ನಾವು ಮಾತಾಡ್ತೀವಲ್ಲ, ನಮ್ಮ ಕುಟುಂಬ ಇರ್ತೀವಲ್ಲ, ನಮ್ಮ ಜೊತೆ ಇರುವುದರ ಜೊತೆ ಇರ್ತೀವಲ್ಲ, ಅಲ್ಲಿ ತೋರಿಸ್ತೀವಲ್ಲ, ಅದೇ ನಿಜವಾದ ಸ್ವಭಾವ. ಈ ಸರಿ ಇಲ್ಲದ ಸ್ವಭಾವಗಳನ್ನ ಪರಿಶುದ್ಧಾತ್ಮನು ನಮ್ಮಲ್ಲಿ ಸರಿ ಮಾಡುವುದಕ್ಕಾಗಿಯೇ ಸ್ಯಾಂಕ್ಟಿಫಿಕೇಶನ್, ಹಲ್ಲೆಲೂಯಾ, ನಮ್ಮಲ್ಲಿ ಏನ್ ಮಾಡ್ತಾನೆ, ಶುದ್ಧೀಕರಣ ತಗೊಂಡ್ಬರ್ತಾನೆ, ಆ ಪರಿಶುದ್ಧತೆ ತಗೊಂಡ್ಬರ್ತಾನೆ. ಆ ಸ್ವಭಾವ ಪಬ್ಲಿಕ್ ಅಲ್ಲೂ ಒಂದೇ ರೀತಿ ಆಗಿರ್ಬೇಕು, ಪ್ರೈವೇಟ್ ಅಲ್ಲೂ ಒಂದೇ ರೀತಿ ಆಗಿರ್ಬೇಕು, ಹೊರಗಡೆನೂ ಒಂದೇ ತರ ಇರ್ಬೇಕು, ಒಳಗಡೆನೂ ಒಂದೇ ತರ ಇರ್ಬೇಕು. ಆ ತರ ಮಾಡುವಂತ ಒಂದು ಕಾರ್ಯವನ್ನು ನಾವೆಲ್ಲ ನೋಡ್ತೀವಲ್ಲಿ, ಶುದ್ಧೀಕರಣ. ಅದಕ್ಕಾಗಿಯೇ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆತನಿಗಾಗಿ ಆರಿಸಿಕೊಂಡಿದ್ದಾನೆ, ನಮ್ಮನ್ನ ಸೆಟ್ ಅಪಾರ್ಟ್ ಮಾಡ್ತಾನೆ, ಬೇರ್ಪಡಿಸ್ತಾನೆ. ಎರಡನೇದಾಗಿ ಆತನ ಪ್ರಯೋಜನಕ್ಕೋಸ್ಕರವಾಗಿ ನಮ್ಮನ್ನ ಆತನು ಸೆಟ್ ಅಪಾರ್ಟ್ ಮಾಡ್ತಾನೆ, ಬೇರ್ಪಡಿಸ್ತಾನೆ. ಮೂರನೇದಾಗಿ 2ನೇ ವಚನದಲ್ಲಿ ದೇವರಿಗೆ, ಅಲ್ಲಿಂದ ಓದಿ, ಅದೇ 2ನೇ ವಚನದಲ್ಲಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ಸಾಕು. ಇಲ್ಲೇನ್ ನೋಡ್ತೇವೆ ನಾವು, ಮೂರನೇದಾಗಿ ನಮ್ಮನ್ನ ದೇವರು ಸೆಟ್ ಅಪಾರ್ಟ್ ಮಾಡೋದು, ನಮ್ಮನ್ನ ಆರಿಸಿಕೊಂಡಿದ್ದಾನೆ, ಸೆಟ್ ಅಪಾರ್ಟ್ ಮಾಡ್ತಾನೆ. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ನಾವು ವಿಧೇಯರಾಗಿರಬೇಕೆಂದು. ಎಲ್ರು ಹೇಳಿ, ವಿಧೇಯರಾಗಿ. We should be obedience to Jesus Christ. ಇಲ್ಲಿ ನೋಡಿ, ಪೇತ್ರನು ಬರೆದಿದ್ದಂತ ಈ ಒಂದು ಪತ್ರಿಕೆ ಯಾರಿಗಂದ್ರೆ ಯಹೂದ್ಯ ಒಂದು ಆಡಿಯನ್ಸ್, ಅಂದ್ರೆ ಯಹೂದ್ಯರು ಓದುವಂತ ಓದುಗರಿಗೆ ಬರೆದಿದ್ದು. ಯಾವಾಗ ಇವನು ಆತರ ಹೇಳ್ತಾನೆ ನೋಡಿ, ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋತ್ಸಾಹರಾಗುವುದಕ್ಕೆ ಅಂತ ಹೇಳ್ಬೇಕಾದ್ರೆ ನಾವು ಚೆನ್ನಾಗಿ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗಲ್ಲ. ಜೆಂಟೈಲ್ಗೆ ಅಥವಾ ಅನ್ಯ ದೇಶ, ಅನ್ಯ ಧರ್ಮದಿಂದ ಬಂದವ್ರು ಗೊತ್ತಾಗೋದಿಲ್ಲ. ಆದ್ರೆ ಯಹೂದ್ರಿಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನಾಗಿತ್ತು, ರಕ್ತ ಆ ಒಂದು ಪ್ರಾಣಿಯ ಬಳಿಯಿಂದ ಆ ರಕ್ತದ ಮೂಲಕವಾಗಿ ಅವನ ಪಾಪ ಕ್ಷಮಾಪಣೆ ಆಗ್ತಾ ಇತ್ತು. ದೇವರು ಏನು ಇಷ್ಟಪಡ್ತಾನೋ ಆ ರೀತಿಯಾಗಿ ಅವನ್ನ ಮಾಡೋದಿಕ್ಕೆ ಆ ಕಾರ್ಯ ಸಹಾಯ ಮಾಡ್ತಾ ಇತ್ತು. ಅದಕ್ಕೆ ಅವ್ರು ಚೆನ್ನಾಗಿ ಗೊತ್ತು, ರಕ್ತ ಪ್ರೋಷಣೆ ಅಂದ್ರೆ ಅವನು ಪಾಪದ ಕ್ಷಮಾಪಣೆಗೋಸ್ಕರವಾಗಿ. ಆದ್ರೆ ಯೇಸು ಕ್ರಿಸ್ತನು, ಇವಾಗ ನಮ್ಮ ಮೇಲೆ ಯೇಸು ಕ್ರಿಸ್ತನು ಫಿಸಿಕಲ್ ಬ್ಲಡ್,
ಗೊತ್ತಲ್ವಾ? ಏನಂತೀರಾ? ಶಾರೀರಿಕವಾಗಿ ಅದೇ ರೀತಿಯಾಗಿರುವಂತ ರಕ್ತವನ್ನ ಪ್ರೋಕ್ಷಣೆ ಮಾಡಲ್ಲ. ಮಾಡಿಲ್ಲ ಅಲ್ಲ? ಆದ್ರೆ ನಾವು ನಂಬ್ತೇವೆ, ಶಿಲುಬೆ ಮೇಲೆ ಆತನು ತನ್ನ ರಕ್ತವನ್ನ ನಮ್ಮ ಒಂದು ಪಾಪಕ್ಕೋಸ್ಕರವಾಗಿ ಶಾಪಕ್ಕೋಸ್ಕರವಾಗಿ ಸುರಿದಿದ್ದಾನೆ. ಆ ರಕ್ತ ನಮ್ಮನ್ನ ಏನ್ ಮಾಡ್ತದೆ? ಕ್ಷಮಾಪಣೆ ಕೊಡ್ತದೆ ಪ್ರಿಯೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು, ಆ ರೀತಿಯಾಗಿ ಕ್ಷಮಾಪಣೆ ಹೊಂದಿದಂತ ನಾವುಗಳು ದೇವರಿಗೆ ಸ್ವಂತದವರಾಗ್ತೇವೆ. ಪಾಪ ಕ್ಷಮಾಪಣೆ ಇಲ್ಲದೆ ದೇವರಿಗೆ ಸ್ವಂತವಾಗಕ್ಕೆ ಸಾಧ್ಯನೇ ಇಲ್ಲ. ನಾವು ಪಾಪಿಗಳಾಗಿದ್ದುಕೊಂಡು ಆ ಪಾಪ ಪ್ರಜ್ಞಾನವನ್ನು ಚುಚ್ತಾನೆ ಇದ್ರೆ ನಾವು ದೇವರಿಗೆ ಸ್ವಂತ ಆಗೋದಿಲ್ಲ. ಅದಕ್ಕೋಸ್ಕರ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಲೋಕಕ್ಕೆ ಬಂದು ಆತನೇ ನಮಗಾಗಿ ಪ್ರಾಣ ಕೊಟ್ಟು ಆ ರಕ್ತವನ್ನು ಕೊಟ್ಟು ಆ ರಕ್ತದ ಮೂಲಕ ನಾವು ಪಾಪಗಳ ತೊಳೆದು ಇವಾಗ ನಾವೇನಾಗಿದ್ದೇವೆ? ಆತನ ಮಕ್ಕಳಾಗಿದ್ದೇವಲ್ಲ. ಆ ಓನರ್ಶಿಪ್ ಆತ ನಮ್ಮ ಒಂದು ತಂದೆ ಆಗಿದ್ದಾನ. ಆ ಒಂದು ಸ್ವಂತದಿಂದ ದೇವರು ನಮ್ಮನ್ನ ಪರಿಶುದ್ಧರಾಗಿ ಮಾಡ್ತಾರೆ. ಒಬ್ಬ ಸ್ಕಾಲರ್ ಈ ರೀತಿ ಹೇಳಿದ್ದಾರೆ ಒಪಿನಿಯನ್ಸ್ ಬಗ್ಗೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ವಿಧೇಯತೆ ಬಗ್ಗೆ ಈ ರೀತಿ ಹೇಳ್ತಾರೆ, ದ ವೆರಿ ಬೆಸ್ಟ್ proof of your love for your Lord is obedience. Nothing more, nothing less, nothing else. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವು ಕರ್ತನ ಪ್ರೀತಿ ಮಾಡ್ತೇವೆ ಅಂದ್ರೆ ಅದಕ್ಕೆ ಆಧಾರ ಏನಂದ್ರೆ ವಿಧೇಯತೆ. ಹೇಳ್ರಿ, ಅದಕ್ಕಿಂತ ಜಾಸ್ತಿ ಏನಿಲ್ಲ, ಅದಕ್ಕಿಂತ ಕಮ್ಮಿ ಇಲ್ಲ, ಅದಕ್ಕಿಂತ ಬೇರೆ ಯಾವ್ದು ಇಲ್ಲ ಅಂತ. ಪ್ರೀತಿ ಮಾಡ್ತೀವಿ ಅನ್ನೋರೆಲ್ಲ ದೇವರಿಗೆ ಏನಾಗಬೇಕಾಗಿದೆ? ವಿಧೇಯರಾಗಬೇಕಾಗಿದೆ. ದೇವರಿಗೆ ವಿಧೇಯರಾಗುವುದಕ್ಕಾಗಿ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಸೆಟ್ ಅಪಾರ್ಟ್ ಮಾಡಿದ್ದಾನೆ. ನಮ್ಮನ್ನು ಆರಿಸಿಕೊಂಡು ಬೇರ್ಪಡಿಸಿದ್ದಾನೆ. ಈ ಒಂದು ವಿಧೇಯತೆ ಕುರಿತಾಗಿ ಪೇತ್ರ ಮಾತಾಡ್ಬೇಕಾದ್ರೆ ಒಂದ್ಸಾರಿ ವಿಧೇಯರಾಗೋದು ಮಾತ್ರ ಅಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಒಂದ್ಸಾರಿ ವಿಧೇಯನಾಗಿದ್ದೀನಿ, ಲಾಸ್ಟ್ ವೀಕ್ ವಿಧೇಯನಾದೆ ಅಲ್ಲ. ಪ್ರತಿದಿನ ನಮ್ಮ ಜೀವಿತದಲ್ಲಿ ಆ ವಿಧೇಯತೆಯನ್ನ ದೇವರಿಗೆ ತೋರಿಸ್ಕೊಡ್ಬೇಕು. ನಾವೇನೇ ಕಷ್ಟಪಡ್ತಾ ಇರಲಿ, ಏನೇ ನಮ್ಗೇನೇ ಬರ್ಲಿ, ಓಕೆನಾ, ಎಲ್ಲಾ ಸಮಯದಲ್ಲೂ ಎಲ್ಲಾ ವೇಳೆಯಲ್ಲೂ ನಾವು ಕರ್ತನನ್ನ ಆರಾಧಿಸುವಂತೆ ಎಲ್ಲಾ ವೇಳೆಯಲ್ಲೂ ಎಲ್ಲಾ ಸಮಯದಲ್ಲೂ ನಾವು ದೇವರಿಗೆ ವಿಧೇಯರಾಗಬೇಕು. ಎಸ್ ಅನ್ಬೇಕಾಗ್ತದೆ. ನಾವು ಅನೇಕ ವೇಳೆ ನೋಯಿ ಅಂತೀವ ಇಲ್ವಾ? ಪ್ರಾರ್ಥನೆ ಮಾಡುವ ಅಂತ ಹೇಳ್ತಾರೆ ದೇವರು, ನೋ ಅಂತೀವಿ. ನೋ ಅನ್ನೋದು ಹೆಂಗ್ ತೋರಿಸ್ತೀವಿ? ಬಾಯಲ್ಲ, ಕ್ರಿಯೆಯಲ್ಲಿ ತೋರಿಸ್ತೀವಿ ತಾನೇ. ಬೈಬಲ್ ಓದು ಅಂದ್ರೆ ನೋ ಅಂತೀವಿ. ಹೆಂಗ್ ತೋರಿಸ್ತೀವಿ? ಕ್ರಿಯೆಯಲ್ಲಿ ತೋರಿಸ್ತೀವಿ. ಪ್ರತಿದಿನದ ಜೀವಿತದಲ್ಲಿ ನಾವು ದೇವರಿಗೆ ವಿಧೇಯರಾಗಬೇಕು. ಆ ವಿಧೇಯತೆ ಕುರಿತಾಗಿ ಅಲ್ಲಿ ಹೇಳ್ತಾ ಇದ್ರು. ನಾ ರಕ್ಷಣೆಗೆ ಬರ್ಬೇಕಾದ್ರೆ ವಿಧೇಯತೆ ತೋರಿಸ್ದೆ, ಅರ್ಥಾತ್ ಈ ಸ್ಥಾನಕ್ಕೆ ವಿಧೇಯತೆ ತೋರಿಸ್ದೆ, ಆವಾಗ ನಾನು ವಿಧೇಯತೆ ತೋರಿಸ್ದೆ, ಇವಾಗ ವಿಧೇಯತೆ ತೋರಿಸ್ತಿಲ್ಲ. ಪ್ರತಿದಿನ ಎವ್ರಿ ಡೇ ವಿ ಹ್ಯಾವ್ ಟು ಒಬೇ ದ ಲಾರ್ಡ್. ಕರ್ತನ ನಾವು ವಿಧೇಯರಾಗಬೇಕು. ಪ್ರತಿದಿನ ವಿಧೇಯರಾಗಬೇಕಂದ್ರೆ ದೇವರು ನಮ್ಮೊಂದಿಗೆ ಮಾತನಾಡಬೇಕಾಗಬೇಡ್ವಾ? ಎಷ್ಟು ಜನ ಮಾತಾಡ್ಬೇಕು ಅಂತಿಲ್ಲ. ವಿಧೇಯರಾಗೋದಿಕ್ ಮಾತಾಡ್ಬೇಕು ತಾನೆ. ನಾನು ಹೆಂಗ್ ಗೊತ್ತಾಗುತ್ತೆ? ಜನರಲ್ ಆಗಿ ದೇವ್ರು ಹೇಳಿದ್ದಾನೆ, ಅದೇ ಮಾಡ್ಕೊಂಡಿರ್ತೀವಿ ನಾವು. ಆದ್ರೆ ನಮ್ಮ ಹತ್ರ ಮಾತಾಡ್ತಾನೆ ಅದಕ್ಕೆ ವಿಧೇಯರಾಗೋದು ನಾವು. ಸ್ವಭಾವದ ಕುರಿತಾಗಿ ಮಾತಾಡ್ತಾರೆ. ಒಂದು ಸನ್ನಿವೇಶ ಬಂದಿದೆ, ಆ ಸನ್ನಿವೇಶದಲ್ಲಿ ನೀವು ಕೋಪ ಮಾಡ್ಕೊಂಡು ಎದ್ದಾತದ ಬೈದ್ಬಿಟ್ಟಿದ್ದೀವಿ, ಸರಿನಾ? ಆವಾಗ ನೀವು ಕರ್ತನ ನಿಮ್ಮೊಂದಿಗೆ ಮಾತನಾಡುವಂತೆ ನೀವು ನಿಮ್ಮ ಅಂದ್ರೆ ಮಾಡ್ಕೊಂಡಿದ್ರೆ ಅಥವಾ ನೀವು ನಮ್ಗೆ ಒಪ್ಪಿಸ್ಕೊಟ್ಟಿದ್ರೆ ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಪರಿಶುದ್ಧ ಮಾತಾಡಿ, ಮಗಳೇ ಮಾಡಿ ನೀನ್ ತಪ್ಪು ಅಲ್ವಾ, ಹಂಗ ಮಾತಾಡಬಾರ್ದಾಗಿತ್ತು, ಎದೋ ಮಾತಾಡುತ್ತೆ, ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹಂಗ ಹೇಳ್ಬೇಕಾದ್ರೆ ನಾವು ದೇವ್ರ ವಿಧೇಯರಾಗೋದು ಹೆಂಗೆ? ಹೌದು ಏಸಪ್ಪ ಅನ್ಬೇಕು. ಇಲ್ಲ ಏಸಪ್ಪ ನಾನ್ ಸರಿಯಾಗಿದ್ದೀನಿ, ಅವ್ರ ಸರಿ ಇಲ್ಲ ಅಂದ್ರೆ ಕತೆ ಮುಗಿತು. ನಾವೇ ತಾನೇ ಮಾಡ್ತೀವಿ, ವಿಧೇಯತೆನೇ ಇಲ್ಲ. ಆದ್ರೆ ಸಂಡೆ ಬಂದು ಏನ್ ಮಾಡ್ತೀವಿ? ಅಥವಾ ಲೋಕದಲ್ಲಿ ಏನಂತೀವಿ ನಾವು? ಏಸಪ್ಪನ ಪ್ರೀತಿ ಮಾಡ್ತೀವಿ, ನಾನು ಏಸಪ್ಪನ ಮಗಳು. ಅದನ್ನ ಒಪ್ಕೋದಿಲ್ಲ ಲೋಕ ಒಪ್ಪೋದೇನೋ ನಮ್ಮ ಜೀವಿತದ ಶೈಲಿಯನ್ನ ನಾವೇನ್ ಮಾಡ್ತೀವಿ ಅದನ್ನ ನೋಡ್ತಾನೆ. ನಾನು ಹೇಳಿದ್ದೀನಿ ನಿಮ್ಗೆ ಅವತ್ತು ಕೂಡ, ನಾವೇನ್ ಮಾತಾಡ್ತೀವೋ ಅದು ಬೇಗ ಮರ್ತೋಗ್ಬಿಡ್ಬೋದು, ಅದೇ ನಾವು ಮಾಡೋದು ನೋಡ್ತಾ ನೋಡಿ ಅದು ಮರೆಯೋದೇ ಇಲ್ಲ. ನೀವು ಕೇಳಿದ್ರು ಡೈಲಾಗ್ನ ಆ ತರ ಮಾಡಿದೆ ಅವತ್ತು, ನೀವು ಈ ತರ ಮಾಡಿದೆ ನೀನು ಅವತ್ತು. ಯಾಕೆ? ನಾವು ಮಾಡೋದನ್ನ ಲೋಕ ನೋಡ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕು? ಆ ಕ್ಯಾರೆಕ್ಟರ್ನ ಬದಲಾಗೋದಕ್ಕೆ ಆ ವಿಧೇಯತೆ ಒಪ್ಪಿಸ್ಕೊಳ್ಬೇಕು. ದೇವರಿಗೆ ವಿಧೇಯರಾಗದೆ ನಾವು ಏನು ಮಾಡೋ ಸಾಧ್ಯವಿಲ್ಲ. ಕೊನೆದಾಗ ಏನ್ ನೋಡ್ತೀವಿ? ಈಗ ನಾವು ಇದನ್ನ ನೋಡೋದು, ನಮ್ಮ ಒಂದು ವಾಗ್ದಾನ ಏನ್ ಹೇಳ್ತದೆ ಇವಾಗ ವಾಗ್ದಾನ? ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. ನಮ್ಮ ಫಸ್ಟ್
January 1st ರಾತ್ರಿ ನಾನು ಇದನ್ನ ಪ್ರೀಚ್ ಮಾಡಿದ್ದೆ. ಯಾಕಂದ್ರೆ ಅದ್ರಲ್ಲಿ 3 ಜನ ಮಾಡ್ಕೊಂಡ್ಬಿಟ್ಟಿದ್ವಿ, ಚೆನ್ನಾಗಿ ಕಂತಕೊಂಡು ನಿದ್ದೆ ಮಾಡ್ತಾ ಇದ್ವಿ, ಐದು ವಿಷಯ. ಅದಕ್ಕೋಸ್ಕರವಾಗಿ ನಾನು ತಿರುಗಿ ನಾನು ಹೇಳ್ತೀನಿ, ಓಕೆನಾ? ಇವಾಗ ಕೇಳಿಸ್ಕೊಂತ ಇದ್ದೀರಾ? ನೀವು ನಗೋದು ನೋಡ್ರೆ ಗೊತ್ತಾಗ್ತದೆ, ಕೇಳಿಸ್ಕೊಂತ ಇದ್ದೀರಾ? ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಇಲ್ಲಿ ಹೇಳ್ತದೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ, ಗ್ರೇಸ್ ಅಂಡ್ ಪೀಸ್ ಬಿ ಯುವರ್ಸ್ ಅಬಂಡೆನ್ಸ್. ಈ ಒಂದು ಕೃಪೆಯು ಮತ್ತೆ ಶಾಂತಿಯು ಅನ್ನುವಂಥದ್ದು ಕಸ್ಟಮರಿ ಗ್ರೀಟಿಂಗ್, ಅಂದ್ರೆ ನಾವು ವಂದಿಸುವಂಥದ್ದು. ಇವಾಗ ನಾವು ಒಬ್ಬರೊಬ್ರು ನೋಡ್ರೆ ಏನ್ ವಂದಿಸ್ತೀವಿ? ಹೇಳಿ, ಪ್ರೇಸ್ ದಿ ಲಾರ್ಡ್ ಅಂತ ವಂದಿಸ್ತೀವಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ವೆಸ್ಟರ್ನ್ ಅಲ್ಲಿ ನೋಡಿದ್ರೆ ಅಥವಾ ನೀವು ಗ್ರೀಕ್ ಅಲ್ಲಿ ನೋಡಿದ್ರೆ ಕೃಪೆ ಅಂತ ಆಯ್ತು, ಗ್ರೇಸ್ ಅಂತ ಆಯ್ತು. ಅದೇ ನೀವು ಈಸ್ಟರ್ ಅಥವಾ ಈಬ್ರು ನೋಡಿದ್ರೆ ಪೀಸ್ ಅಂತ ಆಯ್ತು, ಶಾಲೋಮ್. ಇವಾಗ ಅಂತ ಕೆಲವು ವಿಶ್ವಾಸ ಕೇಳ್ಕೊಂಡಿರಾ, ಶಾಲೋಮ್ ಅಂತಾರೆ. ನನಗೆ ಗೊತ್ತಾಗಿರ್ಲಿಲ್ಲ, ನಾನು ಪ್ರೇಸ್ ಯಾರು ಶಾಲೋಮ್ ಅಂದ್ರು. ಯಾಕಂದ್ರೆ ಏನಪ್ಪ ಶಾಲೋಮ್ ಅಂತವಲ್ಲ, ಹಾಗಾದ್ರೆ ಒಂದು ಪೀಸ್ ಅಲ್ವಾ ಅದಕ್ಕೆ ಅಂತ ಅಲ್ಲ. ನಮ್ಮ ಇವರು ಮುಸ್ಲಿಂ ಬಾಂಧವರು ಸಹ ದಾನ ಮಾಡ್ತಾರೆ. ಏನಂತ ನೋಡಿ, ಒಂದು ಸರಿ ಹೇಳ್ತಾರೆ, ಹೇಳಿ ಮುಸ್ಲಿಂ ಸಲಾಮ್ ಅಲೈಕುಂ ನೋಡ, ಹೇಗಂತೆ ನಾವು ತಿರುಗಿ ಹೇಳಿರೋದು, ದೇವರಿಗೆ ವಂದನೆ ಆಗ್ಲಿ ಅಂತಾರೆ ಅವರು, ನಾವು ಸಹ ದೇವರಿಗೆ ವಂದನೆ ಆಗಲಿ. ಆ ತರ ಹೇಳುವಂತಹ ಒಂದು ಈ ಗ್ರೀಟಿಂಗ್ಸ್ ಅಂದ್ರೆ ವಂದಿಸುವಂಥದ್ದು. ಆದ್ರೆ ನಾನು ಪ್ರಾರ್ಥನೆ ಮಾಡಿದಾಗ ದೇವರು ನನಗೆ ಇದೇ ಕೊಟ್ಟಿತ್ತು. ದೇವರ ಕೃಪೆಯು ಪ್ರೀತಿಯು ಹೆಚ್ಚೆಚ್ಚಾಗಿ ದೊರಕ. ನಾನು ಅವಾಗ ಅನ್ಕೊಂಡೆ, ಮೋಸ್ಟ್ಲಿ 2024ನೇ ವರ್ಷದಲ್ಲಿ ಇದು ನಮ್ಗೆ ಅತ್ಯಧಿಕವಾಗಿ ಬೇಕಾದಷ್ಟು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವಿ ನೀಡೆಡ್ ದಿಸ್. ಆಮೇಲೆ ಯಾರು ಗೊತ್ತು, 2024ನೇ ಮೊದಲನೇ 2ನೇ ತಿಂಗಳು ಇದ್ರೆ ನಾವು ಇನ್ನೂ ನಾವು ಎಷ್ಟು ತಿಂಗಳು, 10 ತಿಂಗಳು ಆಗಿ ಹೋಗಬೇಕು, 10ವರೆ ತಿಂಗಳು. ಆವಾಗವರೆಗೂ ದೇವರು ನಮಗೆ ಈ ಶಾಂತಿ ಸಮಾಧಾನ ಅಥವಾ ಶಾಂತಿ ಕೃಪೆ ಕೊಡಬೇಕು. ಯಾಕಂದ್ರೆ ಏನ್ ಕಾರ್ಯಗಳು ಬರ್ತದೋ ಗೊತ್ತಿಲ್ಲ, ಅದಕ್ಕೋಸ್ಕರವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಯಾರೆಲ್ಲ ಪ್ರತಿದಿನ ಈ ಒಂದು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಕೇಳ್ತಾ ಇದ್ದೀರಿ? ಆರ್ ಯು ಆಸ್ಕಿಂಗ್ ದಿಸ್? ಗುಡ್. ಯಾಕಂದ್ರೆ ನಾವು ಕೇಳಲೇಬೇಕು. ನಮಗೆ ಬೇಕಾದದ್ದು ದೇವರ ಕೃಪೆ ಮತ್ತೆ ದೇವರ ಶಾಂತಿ. ಇಲ್ಲಿ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಪರಿಶುದ್ಧಾತ್ಮ ಪೇತ್ರನಿಗೆ ಈ ರೀತಿ 2 ಸೇರಿ ಬರೆಸಿರ್ಬೇಕಾದ್ರೆ ಏನೋ ನಿಜವಾದ ಅರ್ಥ ಅಥವಾ ಆಳವಾದ ಅರ್ಥ ಇದೆ. ಅದಕ್ಕೋಸ್ಕರವಾಗಿ ಅಲ್ಲಿ ಏನ್ ಮಾಡ್ತಾರೆ ಪೇತ್ರ, 2 ಸೇರಿ ಹೇಳ್ತಾ ಇದ್ದಾರೆ ಅಲ್ಲ. ಪೌಲ ಸಹ ನೀವು ನೋಡುವುದಾದ್ರೆ ಅನೇಕ ಪತ್ರಿಕೆ, 13 ಪತ್ರಿಕೆ ಪೌಲ ಬರ್ತಿದ್ದಾನೆ. ಅನೇಕ ಪತ್ರಿಕೆಗಳು ಆತನು 2 ಸಹ ಉಪಯೋಗಿಸ್ತಾನೆ, ಕೃಪೆ ಮತ್ತೆ ಶಾಂತಿ. ಅದು ಹೇಳ್ತಾರೆ ಫುಲ್ ಅಂದ್ರೆ ನಿಮ್ಗೆ ಸಂಪೂರ್ಣವಾದ ಶಾಂತಿ ಸಿಗ್ಲಿ, ಸಂಪೂರ್ಣವಾದ ಕೃಪೆ ಸಿಗ್ಲಿ, ಅಂದ್ರೆ ಅಬಂಡೆನ್ಸ್ ಆಗಿ ಹೆಚ್ಚೆಚ್ಚಾಗಿ ಸಿಗ್ಲಿ ಅಂತ ಪೇತ್ರ ಇಲ್ಲಿ ಹೇಳ್ತಾನೆ. ನಾನ್ ಅನ್ಕೋತೀನಿ ಈ ಕೃಪೆ ಅಂತ ಹೇಳ್ಬೇಕಾದ್ರೆ ಲವ್ ಇನ್ ಆಕ್ಷನ್, ಆ ಪ್ರೀತಿ ಅನ್ನೋದು ಕ್ರಿಯೆ ತೋರಿಸುತ್ತೆ ನೋಡಿ, ಅದೇನಾಗಿದೆ? ಕೃಪೆ ಆಗಿದೆ. ಏನ್ರಿ? ಪ್ರೀತಿಯನ್ನ ಕ್ರಿಯೆ ತೋರಿಸೋದೆ ಕೃಪೆ. ದೇವರ ಪ್ರೀತಿಯನ್ನ ದೇವರ ನಮ್ಮ ಜೀವಿತಗಳಿಗೆ ಕ್ರಿಯೆ ತೋರಿಸ್ತಾರಲ್ಲ, ಅದೇ ಏನಾಗಿದೆ? ಕೃಪೆ ಆಗಿದೆ. ಈ ಕೃಪೆ ಅನ್ನುವಂಥದ್ದು ಸಹಜ ಗುಣ, ಎ ಕ್ವಾಲಿಟಿ, ಅದೊಂದು ಸಹಜ ಗುಣ. ನಾವು ಮಾತ್ರ ಕೃಪೆ ತೋರಿಸ್ತಿರ್ತಾರೆ, ಕರುಣೆ ತೋರಿಸ್ತಿರ್ತಾರೆ. ಅದು ಎಲ್ಲಿಂದ ಬಂದ್ರು ನಮ್ಗೆ ಜೊತೆಗೆ ಹೇಗ್ ಬಂತು ಯೇಸು ಕ್ರಿಸ್ತ ನಮ್ಗೆ? ಅದು ಗೊತ್ತಿಲ್ಲ. ಹೇಳಿ, ಯೇಸು ಕ್ರಿಸ್ತ ಇದ್ದೀರಾ ಅಂತ ಬೈದ್ಯಾ ಅಥವಾ ಯೇಸು ಕ್ರಿಸ್ತನ 1,000 ರೂಪಾಯಿ ಉಂಟು ಮಾಡೋದು ಬೈದ್ಯಾ? ಯೇಸು ಕ್ರಿಸ್ತನ 1,000 ರೂಪಾಯಿ ಉಂಟು ಮಾಡೋದು ಅದೇ ಅರ್ಥ. ಆತನ ಒಂದು ನ್ಯಾಚುರಲ್ ಆಟ್ರಿಬ್ಯೂಟ್ಸ್, ಆತನ ಸ್ವಾಭಾವಿಕ ಸ್ವಭಾವ ಗುಣಗಳು ನಮಗೂ ಸಹ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಕೃಪೆ ತೋರಿಸ್ತೀವಿ. ಆತನು ತೋರಿಸುವಂತ ಕೃಪೆ ನಮ್ಮ ಕಡೆ ಹೆಂಗಿರುತ್ತಂದ್ರೆ, ಈ ವಚನ ಓದೋಣ, 7:8-9. ಎಫೆಸ 2:8-9. ಎಫಿಷಿಯನ್ಸ್ ಚಾಪ್ಟರ್ 2:8. ಮುಗ್ಗರಿಸುವ ಬಂಡೆ ಅಂತ. ಎಫೆಸ 2, ಎಫಿಷಿಯನ್ಸ್ 2 ಚಾಪ್ಟರ್ 8 and 9. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಏನ್ ಮಾಡ್ತೀವಿ? ಆ ಕೃಪೆ ನಮ್ಮ ಕಡೆಗೆ ಯಾವ ತರ ಬಂತು ಅಂದ್ರೆ ರಕ್ಷಣೆ ಕೊಡೋದಕ್ಕೋಸ್ಕರ ಬಂತು. ಹಲ್ಲೆಲೂಯಾ. ರಕ್ಷಣೆ ಬಿಟ್ಟು ಈ ಲೋಕದ ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ, ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕೆ ಬೇರೆ ಯಾವ ಒಂದು ಕಾರ್ಯಕ್ಕೂ ಪರಲೋಕದಲ್ಲಿ ಸಂತೋಷ ಉಂಟಾಗಲ್ಲ. ಒಬ್ಬ ಪಾಪಿ ಮಾನಸಾಂತರ ಹೊಂದಿ ಪರಲೋಕದಲ್ಲಿ ಸಂತೋಷ ಉಂಟಾಗ್ತದೆ. ವಿಶ್ವಾಸಿಗಳು ಎಷ್ಟೇ ಅಭಿವೃದ್ಧಿ ಆಗಿದ್ರು ಪರಲೋಕದಲ್ಲಿ ಸಂತೋಷ ಉಂಟಾಗಲ್ಲ. ವಿಶ್ವಾಸಿಗಳು ಎಷ್ಟೇ ಆತ್ಮಗಳು ಗೆದ್ದು ಇಲ್ಲಿ ಎಷ್ಟೇ ದೊಡ್ಡ ಸಭೆಗಳು ನಡೆಸ್ತಾ ಇದ್ರು ಪರಲೋಕದಲ್ಲಿ ಸಂತೋಷ ಉಂಟಾಗಲ್ಲ. ಒಬ್ಬ
ಹಾಕಿ ಮನಸಾಂತರ ಹೊಂದಿ ತನ್ನನ್ನು ಒಪ್ಪಿಸ್ಕೊಟ್ರೆ ದೇವರಿಗೆ ಸಂತೋಷ ಉಂಟಾಗ್ತದೆ. ಆ ರಕ್ಷಣೆಯನ್ನ ಕೊಡುವುದಕ್ಕೆ ದೇವರ ಕೃಪೆ ನಮ್ಮನ್ನು ನಡೆಸಿದ್ದೇನೆ. ದೇವರ ಕೃಪೆ ನಮಗೆ ಸಿಕ್ಕಿದೆ. ಇಲ್ಲಿ ಹೇಳುವಂತ ದೇವರ ಕೃಪೆ, ಪೇತ್ರ ಹೇಳ್ತಾ ಇರುವಂತ ಒಂದು ಕೃಪೆ, ಅದು ರಕ್ಷಣೆ ಮಾತ್ರ ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ರಕ್ಷಣೆ ಬರೋಕೆ ಮಾತ್ರ ನಮಗೆ ದೇವರ ಕೃಪೆ ಬೇಡ, ಸಾಲದು. ಪ್ರತಿದಿನ ಜೀವಿಸೋದಕ್ಕೂ ನಮ್ಗೆ ಏನ್ ಬೇಕು? ದೇವರ ಕೃಪೆ ಬೇಕು. 2 ಪೇತ್ರ 3:18 ಓದೋಣ. 2 ಪೇತ್ರ 3:18. 2 Peter 3:18. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಿ. ನಾವು ಪ್ರತಿದಿನ ಆತನ ಕೃಪೆಯಲ್ಲಿ ಜೀವಿಸಬೇಕು. ಆತನ ಕೃಪೆ ನಮ್ಮ ಮೇಲೆ ಹೆಚ್ಚಾಗಬೇಕು. ಆಮೆನ್. ಆತನ ಕೃಪೆಯಲ್ಲಿ ನಾವು ಯಾರು ಜೀವಿಸಲು ಸಾಧ್ಯ ಇಲ್ಲ. ಆ ಕೃಪೆ ಹೆಚ್ಚಾಗಿ ನಮಗೆ ಸಿಗಬೇಕು. 1 ಕೊರಿಂಥ 15:10 ಓದೋಣ. 1 ಕೊರಿಂಥ 15:10. ಆದರೆ ನಾನು ಎಂತವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆ. ದೇವರ ಕೃಪೆ ನಮ್ಮ ರಕ್ಷಣೆ ನಡೆಸ್ತದೆ. ಪ್ರತಿದಿನ ನಮಗೆ ಆತನ ಜ್ಞಾನದಲ್ಲಿಯೂ ಆತನಲ್ಲಿ ಅಭಿವೃದ್ಧಿ ಹೊಂದುವಂತೆ ಮಾಡ್ತದೆ. 3ನೇದಾಗಿ ದೇವರ ಕೃಪೆ ನಮಗೆ ಆತನಿಗಾಗಿ ಉಪಯೋಗಿಸಲ್ಪಡುವುದಕ್ಕಾಗಿ, ಆತನ ಚಿತ್ತ ನಮ್ಮ ಜೀವಿತ ನಡೆಯುವುದಕ್ಕಾಗಿ ಆತನ ಕೃಪೆ ಬೇಕು. ಎಷ್ಟು ಚೆನ್ನಾಗಿ ಪೌಲ ಹೇಳ್ತಾನೆ, ಆದರೆ ನಾನು ಎಂತವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ. ಆತ ದೊಡ್ಡ ಒಂದು ಅಪೊಸ್ತಲನಾಗಿದ್ದ. ಆತನಾಗಿದ್ದಾದ್ರಿಂದ ದೇವರ ಕೃಪೆಯಿಂದ. ಯೇಸುವಿಗೋಸ್ಕರ ಪ್ರಯಾಸ ಪಡಿದೆ, ಆದ್ರಿಂದ ದೇವರ ಕೃಪೆಯಿಂದ. ನಮ್ಮಲ್ಲಿ ಆತನು ಮಾಡುವಂತ ಕ್ರಿಯೆ ಆತನ ಕೃಪೆಯಿಂದ ನಮ್ಮನ್ನ ಆ ರೀತಿಯಾಗಿ ಮಾಡುವಂತೆ ಮಾಡ್ತಾನೆ. ಅದಕ್ಕೆ ನಾನು ಯಾವಾಗ ನಮ್ಮ ಬಲವಲ್ಲ, ನಮ್ಮ ಸಾಮರ್ಥ್ಯವಲ್ಲ, ಆತನ ಕೃಪೆ. 2ನೇದಾಗಿ ಶಾಂತಿ, ಸಮಾಧಾನ. ಎಷ್ಟು ಜನಕ್ಕೆ ಶಾಂತಿ ಸಮಾಧಾನ ಬೇಕು? ಎಲ್ಲರೂ ಬೇಕಾನೆ. ಎಷ್ಟೇ ಕೋಟಿ ಇದ್ರು ಕೂಡ ಆ ಶಾಂತಿ ಸಮಾಧಾನ ಇರೋದು. ಆದರೆ ದೇವರು ನಮಗೆ ಕೊಡುವಂತ ಸಮಾಧಾನ, ನಾವು ಕೃಪೆಯನ್ನು ಹೊಂದಿದ ನಂತರವೇ ಆ ಸಮಾಧಾನ ಹೊಂದ್ಕೊಳ್ತೇವೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾವು ಆತನ ಕೃಪೆಯಿಂದ ಆ ರಕ್ಷಣೆಗೆ ಬಂದ ನಂತರ, ಆ ಕೃಪೆಯಿಂದ ಪ್ರತಿದಿನ ನಾವು ಯೇಸುವಿನ ನಡೀತಾ ಇರ್ಬೇಕಾದ್ರೆ ಆತನ ಶಾಂತಿ ನಮ್ಮನ್ನ ಕಾಯುತ್ತದೆ. ರಕ್ಷಣೆಗೆ ಬಂದಿರ ಯೇಸಪ್ಪಗೆ ಒಪ್ಪಿಸ್ಕೊಟ್ಟು ಆ ಕೃಪೆಯಲ್ಲಿ ಬೆಳೀದೇ ಇರುವುದಾದ್ರೆ ಆ ಶಾಂತಿ ನಮಗೆ ಸಿಗೋದಿಲ್ಲ. ಪ್ರಿಯ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರೇಸ್ ಅಂಡ್ ಪೀಸ್. ಫಸ್ಟ್ ದ ಗ್ರೇಸ್, ದೇವರ ಕೃಪೆ ಬೇಕು, ನಂತರ ಆತನ ಶಾಂತಿ ನಮಗೆ ಸಿಗುವಂತದಾಗಿದೆ. ಪೀಸ್ ಆಫ್ ಹಾರ್ಟ್, ನಮ್ಮ ಹೃದಯದಲ್ಲಿ ಸಮಾಧಾನ ಇದೆ, ಶಾಂತಿ ಇದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ದೇವರ ಮುಂಭಾಗದಲ್ಲಿ ನಮ್ಗೆ ಯಾವ ದಂಡನೆ ಇಲ್ಲ, ಅಪರಾಧ ನಿರ್ಣಯವಿಲ್ಲ ಅಂತ ಅರ್ಥ. ವಿ ಡೋಂಟ್ ಹ್ಯಾವ್ ಎನಿ ಕಂಡಮ್ನೇಷನ್ ಬಿಫೋರ್ ಗಾಡ್. ಅದಕ್ಕೆ ನಮ್ಮ ಹೃದಯದಲ್ಲಿ ಏನಿದೆ? ಸಮಾಧಾನ ಇದೆ, ದೇವರು ಕೊಡುವಂತ ಸಮಾಧಾನ. ಈ ಲೋಕದಲ್ಲಿ ನಿಮ್ಗೆ ಗೊತ್ತು ಅಲ್ವಾ, ಇದ್ರೆ ಸಮಾಧಾನ, ಇಲ್ಲ ಅಂದ್ರೆ ಸಮಾಧಾನ ಹೋಯ್ತು. ಇಷ್ಟಪಡೋ ಸಿಕ್ಕಿದ್ರೆ ಸಮಾಧಾನ, ಇಲ್ಲ ಅಂದ್ರೆ ಸಮಾಧಾನ ಇಲ್ಲ ನಮ್ಗೆ. ಯಾರಾದ್ರೂ ಮಾತು ಹೇಳ್ಬಿಟ್ರೆ ಸಮಾಧಾನ ಹೋಯ್ತು. ಇಟ್ಸ್ ಓನ್ಲಿ ಡಿಪೆಂಡ್ಸ್ ಆನ್ ದ ಥಿಂಗ್ಸ್ ಅಂಡ್ ದ ಸರ್ಕಮ್ಸ್ಟೆನ್ಸಸ್ ಅಲ್ವಾ. ಅದು ಸನ್ನಿವೇಶಗಳು, ವ್ಯಕ್ತಿಗಳು, ಮನುಷ್ಯರು ಅಥವಾ ವಸ್ತುಗಳ ಮೇಲೆ ನಮ್ಮ ಸಮಾಧಾನ ಅವಲಂಬಿತರಾಗಿರ್ತದೆ. ಆದ್ರೆ ಯೇಸಪ್ಪ ಕೊಡುವಂತ ಸಮಾಧಾನ ನಮ್ಮ ಹೃದಯದಲ್ಲಿ ಇದೆ ಅಂದ್ರೆ ಅರ್ಥ ಏನ್ರೆ, ದೇವರ ಮುಂಭಾಗದಲ್ಲಿ ನನಗೆ ಅಪರಾಧ ನಿರ್ಣಯ ಇಲ್ಲ. ಪೀಸ್ ಆಫ್ ಕಾನ್ಸಿಯನ್ಸ್ ಅಥವಾ ಮನಸಾಕ್ಷಿಯಲ್ಲಿ ನನಗೆ ಸಮಾಧಾನ ಇದೆ ಅಂದ್ರೆ ದೇವರ ವಿರುದ್ಧವಾಗಿ ನಾನು ಏನು ಮಾಡಿಲ್ಲ ಅಂತ ಅರ್ಥ. ಆಮೇಲೆ ನಮ್ಮ ಮನಸಾಕ್ಷಿಯಲ್ಲಿ ಸಮಾಧಾನ ತಿಳ್ಕೊಂಡ್ಬಿಡಿ ಚೆನ್ನಾಗಿ. ನಾನು ದೇವರ ವಿರುದ್ಧವಾಗಿ ನಡೆದಿಲ್ಲ, ಅದಕ್ಕೋಸ್ಕರ ನನಗೆ ಸಮಾಧಾನ ಇದೆ. ನಾವು ಕರ್ತನಲ್ಲಿ ಇದ್ದೀವಿ ಅಂದ್ರೆ, ಸರಿಯಾಗಿ ದೇವರ ಕೃಪೆಯಲ್ಲಿ ಬೆಳೀತಾ ಇದ್ದೀವಿ ಅಂದ್ರೆ ಚೆನ್ನಾಗಿ ತಿಳ್ಕೊಳ್ಳಿ. ಒಂದ್ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ನಮ್ಗೆ ಏನಾಗುತ್ತೆ? ತಲೆಮಾನ ಆಗ್ತದಲ್ಲ. ಯಾಕೆ ಗೊತ್ತಾ? ನಮ್ಮ ಮನಸಾಕ್ಷಿ ದೇವರ ವಿರುದ್ಧ ನಡ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಪೀಸ್ ಇರೋದು ಯಾವಾಗ? ದೇವರಿಗೆ ವಿರುದ್ಧವಾಗಿ ನಮ್ಮಲ್ಲಿ ಏನೂ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. 3ನೇದಾಗಿ ಪೀಸ್ ಆಫ್ ಮೈಂಡ್. ನಮ್ಮ ಮನಸ್ಸಲ್ಲಿ ಸಮಾಧಾನ, ಶಾಂತಿ ಇರ್ಬೇಕಂದ್ರೆ ಜೀವಿತದ ಕುರಿತಾಗಿರುವಂತ ಎಲ್ಲಾ ಚಿಂತೆಯನ್ನ ನಾವು ದೇವರ ಮೇಲೆ ಹಾಕುವಾಗ ನಮ್ಗೆ ಏನ್ ಸಿಗ್ತದೆ? ಮನಸ್ಸಾಂತಿ ಸಿಗ್ತದೆ ಅಲ್ವಾ. ಪೀಸ್ ಆಫ್ ಮೈಂಡೇ ಇಲ್ಲ ಸಿಸ್ಟರ್, ಮನಸ್ಸಲ್ಲಿ ಸಮಾಧಾನನೇ ಇಲ್ಲ. ಯಾಕೆ ಬರ್ತೀರ ಮಾತುಗಳು? ಲೋಕದ ಕಾರ್ಯಗಳು, ಜಂಜಾಟಗಳು, ಚಿಂತೆ, ಭಾರ, ಕಣ್ಣೀರು ಎಲ್ಲ ನಮ್ಮ ಒಂದು ಕಷ್ಟಗಳು ಮನಸ್ಸಲ್ಲಿದೆ. ಅದಕ್ಕೆ ಹೇಳ್ತೀವಿ ಪೀಸ್ ಆಫ್ ಮೈಂಡೇ ಇಲ್ಲ. ಅರೆ ಏಸಪ್ಪ ಇದ್ಕೊಂಡು ಸಹ ಆತರ ಹೇಳಿದ್ರೆ ದೇವನ ಕೊಟ್ಟಿರುವಂತ ಪೀಸಿಗೆ ಅರ್ಥ ಏನು?
ಅಲ್ವಾ? ಕೆಲವೊಂದು ಸಾರಿ ಇನ್ನೂ ಒಂದು ಮಾಡ್ತೀವಿ ನಾವಲ್ವಾ, ನಮ್ಗಿರೋ ಪೀಸ್ ನಾವೇ ಪೀಸ್ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಗೊತ್ತಾ? ಬೇರೆ ಅಂತೆಲ್ಲ ಕಾರ್ಯಗಳು ತಲೆ ಕೆಡಿಸ್ಕೊಂಡು ಐ ಆಮ್ ಎಕ್ಸಾಂಪಲ್ ಫಾರ್ ದಟ್. ನಾನು ಉದಾಹರಣೆ ಆಗಿದ್ದೇನೆ. ಈಗ ಜಸ್ಟ್ ನಾವು ನೀವು ನೋಡುವುದಾದ್ರೆ ರೆಕಾರ್ಡಿಂಗ್ ಆಗ್ತಾ ಇದೆ, ಅದ್ರ ಸ್ಟೋರೇಜ್ ಇದೆ, ಫುಲ್ ಆಗ್ತಿದೆ, ರೆಕಾರ್ಡ್ ಆಗ್ತಾ ಇಲ್ಲ. ನಾನು ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ? ಅಲ್ಲೇ ಇರುತ್ತೆ, ಏನಾದ್ರೂ ಆಗಿ ಬಿಡಿಸಲ್ಲ, ಸಮಾಧಾನ ಬಂದ್ಬಿಟ್ಟು ನಾನು ಏನಾಗುತ್ತೆ, ಬೇಡದ ಕಾರ್ಯಗಳು, ಬೇಡದ ಮಾತುಗಳು, ಏನೋ ಅವ್ರು ಮಾತಾಡಿ ನಾವು ಸಾವುಕಾರ ಆಗ್ಬಿಡಂಗೆ, ಅವ್ರು ಮಾತಾಡಿದ ಮಾತ್ರಕ್ಕೆ ನಾವೇನೋ ಕೆಟ್ಟೋಗ್ಬಿಡಂಗೆ ಅಲ್ವಾ? ಕತ್ತೆ ನಾಯಿ ಹೋಗಿದ್ರೆ ನಾನು ಯಾವಾಗ ಹೇಳೋದು, ವ್ಯವಸ್ಥೆ ಮಾಡಬೇಕು. ಯಾರೋ ಮಾಡ್ತಾರೆ ಅಲ್ವಾ? ಏನೋ ಅವ್ರು ನಮ್ ಜೀವನ ಚೆನ್ನಾಗಿ ಗೊತ್ತು, ನಾವು ಪಡ್ತಾರ ಪಾಠಗಳು ಗೊತ್ತು, ಕಷ್ಟಗಳು ಗೊತ್ತು, ಏನೋ ಮಾತಾಡ್ಬಿಡ್ತಾರ ಅವ್ರು, ಅದಕ್ಕೆ ಪಡ್ತಾರ ನೋಡಿ ಚಿಂತೆ ಸ್ಟಾರ್ಟ್. ಮನ್ಸಲ್ಲಿ ಎಲ್ಲ ಸಮಾಧಾನ ನಾವೇ ಪೀಸ್ ಮಾಡ್ಕೊಂಡ್ಬಿಡ್ತೀವಿ. ಇನ್ನೂ ಕೆಲವು ಇದ್ದೀವಿ ಬೇರೆ ಸಮಾಧಾನ ಪೀಸ್ ಮಾಡಿ, ಅದು ತುಂಬಾ ತಲೆಯನ್ನು ದೇವ್ರ ಮಕ್ಕಳಾಗಿ ಹಂಗೆ ಮಾಡಬಾರ್ದು ಪ್ರಿಯರು. ಓಕೆನಾ? ವಿ ಶುಡ್ ನಾಟ್ ಡೂ ದಟ್. ಇಟ್ಸ್ ವೆರಿ ರಾಂಗ್, ಇಟ್ಸ್ ವೆರಿ ರಾಂಗ್. ದೇವ್ರ ಮಕ್ಕಳು ನಾವು ಸಮಾಧಾನ ಪಡದೆ, ದೇವ್ರ ವಾಕ್ಯ ಪರ್ವತ ಪ್ರಸಂಗ ಏಸಪ್ಪ ಹೇಳ್ತಾನಲ್ವಾ, ಗೊತ್ತಲ್ವಾ? ಸಮಾಧಾನ ಪಡಿಸುವವರು ಧನ್ಯರು ಅವರು. ಎಸ್, ದೇವರ ಮಕ್ಕಳು ಎನ್ಸ್ಕೊಳ್ಬೇಕಾದ್ರೆ ನಾವು ಸಮಾಧಾನ ಪಡ್ತೀವಿ. ಆದಷ್ಟು ಸಮಾಧಾನವಾಗಿರಿ ಎಲ್ಲರೊಂದಿಗೆ ದೇವರ ವಾಕ್ಯ ಹೇಳ್ತೀವಿ. ಈ ಎರಡನ್ನು ನಾವು ಫಿಲಿಪ್ಪ 1:1 ನೋಡೋಣ. ಈ ವಚನ ಓದ್ಕೊಂಡು ನಾವು ಮುಂದೆ ಹೋಗೋಣ. ಫಿಲಿಪ್ಪ 1:1, ಫಿಲಿಪಿಯನ್ಸ್ ಚಾಪ್ಟರ್ 1:1. ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋಥಿಯರು ಫಿಲಿಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗಿರುವವರಿಗೂ ಅವರಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡಿ, ಫ್ರಮ್ ಗಾಡ್ ಅವರ್ ಫಾದರ್ ಅಂಡ್ ಫ್ರಮ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅಂದ್ರೆ ಈ ಒಂದು ಕೃಪೆಗೂ ಮತ್ತು ಶಾಂತಿಗೂ ಯಾರು ಸೋರ್ಸ್ ಅಂದ್ರೆ ತಂದೆ ದೇವರು. ಯಾರು ಅದಕ್ಕೆ ಮೂಲ? ತಂದೆ ದೇವರು. ಯಾರು ಮೂಲಕ ನಮ್ಗೆ ಸಿಗುತ್ತಂತೆ? ಯೇಸು ಕ್ರಿಸ್ತನ ಮೂಲಕವಾಗಿ. ಅದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಕೇಳುವವರಾಗಿರ್ಬೇಕು ಪ್ರಿಯ. ಆತನಲ್ಲಿಯೇ ನಮಗೆ ಶಾಂತಿ ಉಂಟು, ಕೃಪೆ ಉಂಟು. ಯಾಕಂದ್ರೆ ದೇವರು ಆ ರೀತಿಯಾಗಿ ಮಾಡಿದ್ದಾನೆ. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಂಡವರಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಈಗ ನಾವು ಕರ್ತನ ಮೇಜಿನ ಮುಂಭಾಗ ಬರಬೇಕು. ಈಗ ತಾಯಿ ನಾವು ಆರಿಸಲ್ಪಟ್ಟವರು ಅಂತ ಕೇಳಿದ್ದೇವೆ. ದೇವರು ನಮ್ಮನ್ನು ಭವಿಷ್ಯದ ಜ್ಞಾನಕ್ಕನುಸಾರವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯೇಸು ಕ್ರಿಸ್ತ ತನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸುವ ಮೂಲಕವಾಗಿ ನಮಗೆ ಕೊಡುವುದರ ಮೂಲಕವಾಗಿ ನಮ್ಮನ್ನು ಶುದ್ಧಿ ಮಾಡಿದ್ದಾನೆ. ಆ ಶುದ್ಧೀಕರಣದಲ್ಲಿ ನಾವು ಅಳೆಯಬೇಕೆಂದೇ ಪರಿಶುದ್ಧ ಆತ್ಮ ನಮಗೆ ಕೊಟ್ಟಿದ್ದಾನೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನಲ್ಲ. ನಾವು ಎಂತವರೇ ಆಗಿದ್ರು, ನಾವೇನೇ ಆಗಿದ್ರು, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆಂಬ ಆ ಒಂದು ಜ್ಞಾನ ನಮ್ಮಲ್ಲಿ ಸದಾಕಾಲ ಇರಬೇಕು. ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ, ಏಸಪ್ಪ ನಾನು ತಿಳಿಯೋದೋ ಅನೇಕ ತಪ್ಪುಗಳನ್ನ ಪಾಪಗಳನ್ನ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನಿನ್ನ ಪರಿಶುದ್ಧ ರಕ್ತನ ತೊಳೆ ಏಸಪ್ಪ. ನಿನ್ನ ವಾಕ್ಯ ಹೇಳುವಂತೆ ನಾವು ಅಯೋಗ್ಯರಾಗಿ ನಿನ್ನ ಒಂದು ಮೇಜಿನ ಮುಂಭಾಗಕ್ಕೆ ಬರಬಾರದು ಕರ್ತ. ನಿನ್ನ ನಾಮದಲ್ಲಿ ಯೋಗ್ಯರಾಗಿ, ನಿನ್ನ ಪರಿಶುದ್ಧ ರಕ್ತದಲ್ಲಿ ಯೋಗ್ಯರಾಗಿ, ಪರಿಶುದ್ಧಾತ್ಮನ ಶುದ್ಧೀಕರಣದಲ್ಲಿ ಯೋಗ್ಯರಾಗಿ ನಾವು ನಿನ್ನ ಮುಂಭಾಗದಲ್ಲಿ ಬರಬೇಕು. ನಮ್ಮನ್ನು ತಗ್ಗಿಸಿ ಕೊಡುತ್ತೇವೆ ತಂದೆ. ನೀವೇ ನಮ್ಮನ್ನು ಮುಟ್ಟು ನಮ್ಮನ್ನು ಶುದ್ಧಿ ಮಾಡಿ ನಾವು ಧೈರ್ಯವಾಗಿ ನಿನ್ನ ಒಂದು ಕರ್ತನೆ ರಕ್ತವನ್ನ ದೇವರ ಸೂಚಿಸುವಂತಹ ಈ ರೊಟ್ಟಿಯನ್ನು ರಸದ ತೆಗೆದುಕೊಳ್ಳುವಂತೆ ಕಾರ್ಯ ಮಾಡು. ಪ್ರಾರ್ಥನೆ ಮಾಡ್ಕೊಳ್ಳಿದ್ದೀಯ, ನಿಮ್ಮ ಹೃದಯದಲ್ಲಿ ಒಪ್ಪಿಸಿಕೊಳ್ಳಿ. ಆತ ನಿಮ್ಮನ್ನು ನೋಡಿ ಅವಹೇಳನೆ ಮಾಡೋದಿಲ್ಲ. ವಿಲ್ ನಾಟ್ ಮಾಕ್ ಅಟ್ ಯು. ಯಾಕಂದ್ರೆ ಆತನು ಪ್ರೀತಿ ಸ್ವರೂಪ ದೇವನಾಗಿದ್ದಾನೆ, ನಾವು ಬಲಹೀನತೆ ಬಲಾತನಾಗಿದ್ದಾನೆ. ಒಪ್ಪಿಸಿಕೊಟ್ಟು ಏಸಪ್ಪ ನನಗೆ ಬಲ ಕೊಡು, ತಿರುಗಿ ಆ ಪಾಪ ಮಾಡದಂತೆ, ಆ ತಪ್ಪುಗಳನ್ನ ಮಾಡದಂತೆ ನನ್ನ ಕ್ಷಮಿಸು ಕರ್ತ. ಒಪ್ಪಿಸಿಕೊಡಿದ್ದೇನೆ. ಸ್ತೋತ್ರಪ್ಪ. ಹೌದು ರಾಜ ಕರ್ತ, ನಮ್ಮನ್ನು ನೀನು ಕರ್ತನೆ ಪರಿಶುದ್ಧ ಮಾಡಿ. ಓ ಎಸ್, ವಿ ಆರ್ ರೈಚಸ್ ಇನ್ ಯುವರ್ ಮೈಟಿ ನೇಮ್ ಫಾದರ್ ಗಾಡ್. ಆ ಧೈರ್ಯದ ನಮ್ಮ ಭಾಗದಲ್ಲಿ ಬರುತ್ತೇವಪ್ಪ. ನನಗಾಗಿ ಕರ್ತ
ನನ್ನ ಪಾಪಗಳಿಗೋಸ್ಕರವಾಗಿ ನಾನು ನಿನ್ನ ಒಂದು ಕರ್ತನೆ ಪರಲೋಕಕ್ಕೆ ಸೇರಬೇಕೆಂದೇ ಕರ್ತ ನೀನು ನನಗಾಗಿ ಬಲಿಯಾದ್ಮೇಲೆ ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವ, ಎಷ್ಟು ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡ್ತಿ. ಓ ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವರ್ಶಿಪ್ ಯು ಮಾಸ್ಟರ್, ಪ್ರೈಸ್ ಯು ಫಾದರ್. ಸ್ತೋತ್ರ ಯೇಸಪ್ಪ, ಥ್ಯಾಂಕ್ ಯು ಫಾದರ್. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ಮನುಷ್ಯರ ಬಗ್ಗೆ ಯೋಚನೆ ಮಾಡಬೇಡಿದ್ದೀರಿ. ದೇವರು ನಿಮ್ಮನ್ನು ಕಾಣುವಂತ ದ್ರೋಹಿಯಾಗಿದ್ದಾರೆ. ದೇವರು ನಿಮ್ಮನ್ನು ಬಲಾತನಾಗಿದ್ದಾರೆ. ದೇವರೇ ನಿಮಗೆ ಸಫಲವಾಗಿದ್ದಾನಲ್ಲ. ಜಸ್ಟ್ ಗಿವ್ ಯುವರ್ ಸೆಲ್ಫ್ ಟು ಹಿಮ್. ಡೋಂಟ್ ಹೈಡ್ ಎನಿಥಿಂಗ್ ಫ್ರಮ್ ಹಿಮ್. ಆತನಿಗೆ ನೀವು ಯಾವುದನ್ನು ಮುಚ್ಚಿಟ್ಟುಕೊಳ್ಳಬೇಡಿದ್ದೀರಿ. ಆತನು ಸರ್ವವನ್ನು ಬಲಾತನಾಗಿದ್ದಾನೆ. ನಮ್ಮ ಹೃದಯದ ಆಲೋಚನೆಗಳು ಆತನ ಮುಂಭಾಗದ ಬೆತ್ತಲೆಯಾಗಿದೆಯಲ್ಲ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ವರ್ಶಿಪ್ ಯು ಫಾದರ್ ಗಾಡ್. ಅಪ್ಪ, ನೀವು ನಮ್ಮ ದೇವನಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಲೋಕದಲ್ಲಿ ಯಾರು ನಮ್ಮನ್ನು ನಿನ್ನಂತೆ ಪ್ರೀತಿ ಮಾಡಲು ಸಾಧ್ಯವಿಲ್ಲ ಕರ್ತ. ಅಂತ ಪ್ರೀತಿಯನ್ನು ಹೊಂದಿಕೊಳ್ಳುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್ ಗಾಡ್. ನಮ್ಮನ್ನೇ ಒಪ್ಪಿಸಿಕೊಡುತ್ತೇವಪ್ಪ. ಥ್ಯಾಂಕ್ ಯು ಫಾದರ್ ಗಾಡ್. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂತ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂತನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರ ಪರಲೋಕ ತಂದೆ, ಅಪಾಪಿತನೇ ನಿನಗೆ ಸ್ತೋತ್ರ ಉಂಟಾಗಲಿ. ದೇವ, ನಮ್ಮನ್ನು ಕ್ಷಮಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಬಲಹೀನತೆ ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಸ್ತೋತ್ರ. ದೇವ, ನಮ್ಮ ನಿನ್ನ ಒಂದು ಕರ್ತನೆ ಯೋಗ್ಯರನ್ನಾಗಿ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಿನ್ನ ಒಂದು ಮೇಜಿನ ಭಾಗ ಬರುವಂತಹ ಕೃಪೆಯನ್ನ, ಧೈರ್ಯವನ್ನ ಕೊಡಿದಕ್ಕಾಗಿ ಸ್ತೋತ್ರಪ್ಪ. ದೇವ, ನಿನ್ನ ಒಡೆತನವನ್ನ ನಾವು ಕೊಂಡಾಡುತ್ತೇವೆ ಕರ್ತನೆ. ನಿನಗೆ ನಾವು ಸ್ತೋತ್ರ, ಗಣಮಾನ, ಮಹಿಮೆ ಸಲ್ಲಿಸುತ್ತೇವೆ. ನೀನೊಬ್ಬನೇ ನಮಗೆ ಸಾಕು. ರಕ್ಷಕನೇ ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಡುತ್ತೇನೆ ಒಳ್ಳೆಯ ಪಿತನೇ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾಗುವೆ, ಎಲ್ಲೆಲ್ಲೂ ಓಡಿ ಸಾಗುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ದೇವರು ನಮಗಾಗಿ ಮಾಡುವಂತಹ ದೊಡ್ಡ ಕಾರ್ಯಕ್ಕೋಸ್ಕರ ಎಲ್ಲ ತಪ್ಪಾಗತ್ತೆ. ದೇವರು ಅಲ್ಲದೆ ಇರುವಂತಹ ಯೋಗತೆ ಇಲ್ಲದೆ ಇರುವಂತಹ ನಮ್ಮನ್ನ ದೇವರು ಪ್ರೀತಿ ಮಾಡಿ ನಮಗಾಗಿ ಎಷ್ಟು ದೊಡ್ಡ ಕಾರ್ಯ ಮಾಡಿದ್ದಾನೆ. ತನ್ನನ್ನೇ ಕೊಟ್ಟಂತ ಯೇಸು ಕ್ರಿಸ್ತನಿಗೆ ನಾವು ನಮ್ಮನ್ನೇ ಕೊಡಬೇಕು. ಆತ
ಆತನ ಮೇಜರ ಭಾಗ್ಯ ಬರುವಂತೆ ಮಾಡಿದ ಕೃಪೆಗೋಸ್ಕರವಾಗಿ, ಈ ಆರಾಧನೆ ನಮ್ಮನ್ನು ದೇವರು ನಡೆಸಿಕೊಟ್ಟಿದ್ದಕ್ಕೋಸ್ಕರವಾಗಿ, ಮುಂದೆ ನಾವು ಲೋಕದಲ್ಲಿ ಜೀವಿಸುವುದಕ್ಕೆ ದೇವರು ನಮ್ಮೊಂದಿಗಿದ್ದು ಬಲ ಕೊಟ್ಟು ನಡೆಸುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರದ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ. ದಿವಾಗ ವಿಶೇಷ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ನೀವು ನಮ್ಮನ್ನು ಕರ್ತನೆ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬಗಳನ್ನ ಪಾಸಲ್ಲಿ ಒಪ್ಪಿಸಿಕೊಡುತ್ತೇವೆ. ನಾವು ನಿನಗಾಗಿ ಜೀವಿಸುವಂತೆ ಬೇರ್ಪಡಿಸಿಕೊಂಡಿದ್ದೇವಲ್ಲ ದೇವ, ಆ ಜೀವಿತದಲ್ಲಿ ನಾವು ಬಲಗೊಂಡು ನಿಲ್ಲುವಂತೆ ಕಾರ್ಯ ಮಾಡಿ. ಹೌದು ರಾಜ, ಅನೇಕರಿಗೆ ನಾವು ಪರಿಶುದ್ಧ ಜನಾಂಗವನ್ನು ತೋರಿಸಿಕೊಡುವಂತೆ, ಅನೇಕರಿಗೆ ನಾವು ನಿನ್ನನ್ನು ಪ್ರತಿಬಿಂಬಿಸುವಂತೆ ಪ್ರತಿನಿಧಿಸುವಂತೆ ಕಾರ್ಯ ಮಾಡಿ ರಾಜ. ಪ್ರತಿಯೊಬ್ಬರಲ್ಲಿ ಮಾತನಾಡಿದ್ದೆ, ಪ್ರತಿಯೊಬ್ಬರು ತಮ್ಮ ಜೀವಿತ ನಿನಗೆ ಒಪ್ಪಿಸಿಕೊಟ್ಟು ನೀನೇ ಇಷ್ಟಪಡುವಂತೆ, ನೀನು ಮೆಚ್ಚುವಂತೆ ನಾವು ಜೀವಿತ ನಡೆಸುವಂತೆ, ನಮ್ಮ ಎಲ್ಲ ಕೊರತೆಗೆ ನಿಲ್ಲಿಸಿ ನಮ್ಮೊಂದಿಗಿದ್ದು ನಡೆಸುವಂತ ಯೆಹೋವ ಹಿರಿಯಾಗಿದ್ದುಕೊಂಡೇ ಸಪ್ಪ. ಹೌದು ರಾಜ, ನಾವು ಮಾತ್ರ ಮಹಿಮೆ ಹೊಂದಿಕೊಳ್ಳುವಂತೆ ಕಾರ್ಯಗಳನ್ನು ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ನನ್ನ ಮನವೇ ನಮ್ಮ ಕರ್ತಾರ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು ಸದಾಕಾಲ ಮೇಲೊಂದು ಇರಲಿ. Praise the Lord. Let Jesus bless you and your family abundantly.